ತಗೊಳ್ತಾ ಇದ್ರ ಮುಂಚೆ ಅವರು? ಇಲ್ಲ ಇಲ್ಲ ಮೊದ್ಲು ತಗೊಳ್ತಾ ಯಾವಾಗ ಇಲ್ಲ ಇಲ್ಲ ಯಾವಾಗ ಏನು ತಗೊಂಡಿಲ್ಲ, BP ಶುಗರ್ದು ಏನೂ ಇಲ್ಲ, ಅವ್ರಿಗೆ ಏನು ತಗೊಂಡಿಲ್ಲ ಅವರು. ಓಕೆ ಸರಿ, ಇವಾಗ ಟ್ಯಾಬ್ಲೆಟ್ ಸ್ಟಾರ್ಟ್ ಮಾಡಿದಾರೆ, ಅದೇನು ನಾವೇನು ಅದ್ರ ಬಗ್ಗೆ ಮಾತಾಡೋದು ಬೇಡ. ಡಾಕ್ಟರ್ ಏನ್ ಮಾಡ್ತಾರೆ ಮಾಡ್ಲಿ. ಬಟ್ ನಾವು ನಿಮಗೆ ಎಸ್ಪೆಷಲಿ ನಾನು ಹೇಳ್ತಾ ಇದ್ದೀನಿ, ಫಸ್ಟ್ ನೀವು ಪ್ಯಾನಿಕ್ ಆಗ್ಬೇಡಿ. ನೀವೆಷ್ಟು ಸ್ಟ್ರಾಂಗ್ ಆಗಿರ್ತೀರಾ ಅಷ್ಟು ಬೇಗ ಅವರು ಗುಣ ಆಗ್ತಾರೆ, ಅದು ಮೊದಲನೇದಾಗಿ. ಎರಡನೇ ವಿಚಾರ, ಅವ್ರು ನೆನ್ನೆ ಮಾತಾಡಿದ್ ಯಾಕೆ ಅಂತ ತಲೆ ಕೆಡ್ಸ್ಕೊಂಬೇಡಿ. BP ಏರುಪೇರ್ ಆದ್ರೆ ಡೈರೆಕ್ಟ್ ನರ್ವಸ್ ಸಿಸ್ಟಮ್ಗೆ ಹಿಟ್ ಆಗತ್ತದು. ಅದಕ್ಕೆ ಆ ತರ ಒಂದು ಫ್ಲಕ್ಚುಯೇಷನ್ಸ್ ಆಗಿ ಅವ್ರು ಮಾತಾಡೋದ್ರಲ್ಲಿ ಏರುಪೇರ್ ಆಗತ್ತೆ. ಬಟ್ ಅದು ನೆಕ್ಸ್ಟ್ ಲೆವೆಲ್ಗೆ ಹೋಗಕ್ಕೆ ಬಿಡದೆ ಇರೋದಕ್ಕೆ ಆಲ್ರೆಡಿ ಅವ್ರು ಟ್ಯಾಬ್ಲೆಟ್ಸ್ ಕೊಟ್ಟಿದ್ದಾರೆ ಡಾಕ್ಟ್ರು. ನೀವು ಅದಕ್ಕೆ ಅಂತ ಪ್ರಿಕಾಷನರಿ ಬೇರೆ ಡಾಕ್ಟರ್ಗೂ ಶಿಫ್ಟ್ ಮಾಡಿದೀರಾ, ಡೋಂಟ್ ವರಿ. ಆದರೆ ನೀವು ಪ್ಯಾನಿಕ್ ಆಗ್ದಲೆ ಕೂಲ್ ಆಗಿ ಇದ್ಕೊಂಡು ಅವ್ರಿಗೂ ಕೂಲ್ ಆಗಿ ಆರೈಕೆ ಮಾಡಿ. ಮೊದ್ಲು ಅದು ಮಾಡ್ತಾ ಬೇಕಾಗಿರೋದು, ಇದೆ. ಆಯ್ತಾ? ನಾ ಏನು ಇದ್ ಮಾಡಿಲ್ಲ, ಅವ್ರಿಗೂ ಏನು ತೊಂದ್ರೆ ಮಾತಾಡೋದು, ತೊಂದ್ರೆ ಕೊಡೋದು ಏನು ಮಾಡಿಲ್ಲ. ಹಾ. ನಾನು ಕೂಲಾಗೇ ಇದ್ದೇನೆ. ಬಟ್ ನಾನ್ ಡಿಸ್ಟರ್ಬ್ ಆದ್ರೂನು ಅವ್ರಿಗೆ ತೋರ್ಸ್ಕೊಟ್ಟಿಲ್ಲ, ನಾನು ಹಂಗಿದ್ದೇನೆ ಒಟ್ಟು. ಫಸ್ಟ್ ನೀವು ರಿಲ್ಯಾಕ್ಸ್ ಆಗ್ಬೇಕು. ನೀವು ರಿಲ್ಯಾಕ್ಸ್ ಆಗಿ ಪ್ಯಾನಿಕ್ ಆಗ್ದಲೆ ಅದೇ ವೈಬ್ರೇಷನ್ಸ್ ಅವ್ರಿಗೂ ಕಳಿಸಿದ್ರೆ ಬೇಗ ನಾರ್ಮಲ್ ಆಗ್ತಾರೆ. ನಮ್ ಕಡೆಯಿಂದ ನಾವೆಲ್ಲರೂ ಪ್ರೇಯರ್ಸ್ ಮಾಡ್ತೀವಿ. ಇನ್ಯಾರಾದ್ರೂ ಏನಾದ್ರು ಹೇಳ್ಬೇಕಂತಿದ್ರೆ ಅವ್ರಿಗೆ ಹೇಳಿ, ಆಮೇಲೆ ಪ್ರೇಯರ್ಸ್ ಮಾಡೋಣ. ಇಲ್ಲ, ನಾನು ಅದನ್ನೇ ಹೇಳಿದ್ದೀನಿ, ಹೆದರ್ಕೋಬೇಡ. ಜಾಸ್ತಿ ಅವ್ರನ್ನ ಜಾಸ್ತಿ ಟ್ರಬಲ್ ಕೊಡ್ಬೇಡ. ಅವ್ರು ಏನ್ ಹೇಳ್ತಾರೆ ಬರೀ ವಿಜಯಲಕ್ಷ್ಮಿ, ಕೇಳಿದ್ರೆ ನಿಮ್ದು ವಾಯ್ಸ್ ಕಟ್ ಕಟ್ ಆಗ್ತಾ ಇದೆ, ಒಂದ್ ನಿಮಿಷ. ನೀವು ಹೊಳ್ಳಿ ಉತ್ತರ. ಹೌದಾ ಆಂಟಿ, ಮೋಸ್ಟ್ಲಿ ನನಗೆ 2 ದಿನದಿಂದ ಮನೆಗ್ ಬರ್ಬೇಕು ಅನ್ಕೊಂಡಿದ್ದೆ ನೋಡ್ರಿ. ಇವತ್ 6 ಗಂಟೆಗೆ ಹೋಗೋಣ ಅಂತ ಹೇಳಿದಾರೆ ಶ್ರೀನಿವಾಸ್ ಅವರು. ಅಂಕಲ್ ಮಾತಾಡಿಸ್ಕೊ ಬರೋಣ ಅಂತ ಹೇಳ್ತೇನೆ ಇದ್ದೆ ಇವ್ರಿಗೆ. 3 ದಿನದಿಂದ ಹೇಳಿದ್ದೀನಿ ಆಂಟಿ, ಏನ್ ಹೆದರ್ಕೋಬೇಡಿ ಆಂಟಿ, ಅದ್ ಯಾಕೆ BP ಜಾಸ್ತಿ ಆಗಿರುತ್ತಲ್ವಾ, ಅದಕ್ಕೆ ಅವ್ರು ಏನ್ ಮಾತಾಡ್ತಾರೆ ಅಂತ ಗೊತ್ತಲ್ಲ. ಬಟ್ ಅವ್ರಿಗ್ ನೆನ್ಪಿರುತ್ತೆ, ಎಲ್ಲ ನಾರ್ಮಲ್ ಬಂದ್ಮೇಲೆ ಅಂಕಲ್ಗೆ ನೆನ್ಪಿರುತ್ತೆ ನಾನು ಏನ್ ಮಾತಾಡ್ದೆ ಅಂತ. ನಿಮಗ್ ಭಯ ಆಗುತ್ತೆ, ಅದು ನನಗೂ ಆಗಿದೆ. ನನಗ್ ನೆನ್ಪಿರುತ್ತೆ, ಬಟ್ ಅವ್ರಿಗೆಲ್ಲ ಭಯ ಆಗಿರುತ್ತೆ. ಎದುರ್ಕೋಬೇಡಿ, ಏನು ಆಗಲ್ಲ, ನಾರ್ಮಲ್ ಆಗಿ ಆಗತ್ತೆ. ಮಾತಾಡ್ಸ್ಕೊಂಡಿರಿ, ತೀರಾ ಮಾತಾಡೋದ್ ಬಿಡ್ಬೇಡಿ. ಅಂಕಲ್ ಜೊತೆ ಮಾತಾಡ್ಸ್ಕೊಂಡಿರಿ. ನೋಡಿ, ಇವತ್ 6 ಗಂಟೆಗೆ ಹೋಗೋಣ ಅಂತ ಹೇಳಿ ಹೋಗಿದ್ದಾರೆ ಶ್ರೀನಿವಾಸರು, ನೀವ್ ಆಗ್ಲೇ ಹೇಳ್ತಾ ಇದ್ದೀರಾ. ನನ್ಗೆ ಯಾಕಪ್ಪ 2-3 ದಿನದಿಂದ ಹೋಗ್ಬೇಕು ಕೇಳ್ತಾನೆ ಇದೀನಿ ಆಂಟಿ ನಾನು ಅವ್ರನ್ನ. ಇವತ್ತು ಹೋಗೋಣ, ಆಯ್ತು ನೀತಾ ಇವತ್ತು ಹೋಗೋಣ ಅಂತ ಹೇಳಿದ್ದೆ. ನಾನ್ ಮಧ್ಯಾಹ್ನ ಹೋಗೋಣ, ಇವತ್ತು ಸಾಯಂಕಾಲ ಕ್ಲಾಸ್ ಇದೆ ಅಂದೆ, ಮುಗಿಸ್ಕೊಂಡೇ ಹೋಗೋಣ ಅಂದ್ರು. ಇಲ್ಲ, ಏನ್ ಆಗಲ್ಲ ಆಂಟಿ, ನೀವು ಮಾತಾಡ್ಕೊಂಡಿರಿ ಅವ್ರ ಜೊತೆ. ಬೇರೆ ವಿಷಯ ಮಾತಾಡಿ, ಮನೆ ವಿಷಯ ಏನು ಮಾತಾಡ್ಬೇಡಿ. ಏನು ಈಗ ತಿಂತೀರಾ, ಏನ ಮಾಡೋದ, ಇಲ್ಲ ಓಡಾಡೋಣ ಬನ್ನಿ, ಆತರ. ಹುಷಾರಿಲ್ಲ ಅನ್ನೋ ತರ ಮಾತಾಡಕ್ ಹೋಗ್ಬೇಡಿ. ಅವ್ರಿಗೆ ತುಂಬಾ ಕಾಳಜಿ ತಗೊಂಡ್ ಮಾತಾಡಕ್ ಹೋದ್ರುನು ಏನೋ ಆಗೋಗಿದೆ ಅನ್ನೋ ಫೀಲಿಂಗ್ ಬರುತ್ತೆ. ಎದ್ ಬಂದ್ ಆಚೆ ಕೂತ್ಕೊಳ್ಳಿ ಅಂಕಲ್ಲು, ಒಂದ್ ಸ್ವಲ್ಪ ಹೊತ್ತು ಕೂಡ್ಸಿ ಬನ್ನಿ ಕುತ್ಕೊಳ್ಳೋಣ ಇಬ್ರು ಆಚೆ ಕಡೆ ಅಂತ ಕರೀರಿ, ಕುತ್ಕೊಳ್ಳಿ ಇಬ್ರು. ಇವತ್ತು ನಾಳೆ ನಾಡಿದ್ದು 3 ದಿವಸನು ಒಂಚೂರು ನೀವು ನಿಮ್ದೇ ಅದು ಎಕ್ಸ್ಪರ್ಟ್ ಗಳು ನೀವು, ಶಿಲ್ಪ. ಆದಷ್ಟು ಪಾಸಿಟಿವ್ ಆಗಿ ವೈಬ್ ಕಳಿಸಿ ಓಪನ್ ಪ್ರೇಯರ್ ಮಾಡಿ. ನೀವು ಇಂಟ್ರೊಡಕ್ಷನ್ ಅಂದ್ರೆ ಸಂಗೀತ ಮೇಡಮ್ ಬಿಡಿ, ನಿನ್ನೆಯಿಂದಾನು ಅವರು ಇವತ್ತು ನಾಳೆ ನಾಡಿದ್ದು ಏನಂದ್ರೆ ಇದೊಂದು ಟೈಮ್ ಫೇಸ್ ಅಲ್ಲಿ ಒಂದೊಂದ್ಸತಿ ಆರೋಗ್ಯಗಳು ವ್ಯತ್ಯಾಸ ಆಗ್ತಿರುತ್ತೆ. ಆಗತ್ತೆ. ಅದೇ ಪ್ರೇಯರ್ ಮಾಡಿ, ಜೊತೆಗೆ ವೈಬ್ರೇಷನ್ಸ್ ಅವ್ರಿಗೆ ಒಂಚೂರು ಉಪ್ಪು ನಿವಾಳಿಸೋದು, ಅದೊಂಚೂರು ಉಪ್ಪಿನ ನೀರು, ನಾಳೆ ಸ್ನಾನ ಮಾಡೋತ್ತಿಗೆ ಆ ನೆಗೆಟಿವಿಟಿ ಎಲ್ಲಾರು ಹೋಗಿ ಬಂದಿರೋ ಎನರ್ಜಿಗಳು ಎಲ್ಲ ಇದಾಗಿರುತ್ತೆ. ಅದನ್ನೊಂಚೂರು ಮಾಡಿ ವೈಬ್ರೇಷನ್ ಜಾಸ್ತಿ ಮಾಡಿ. ಇಲ್ಲ ವಿಷ್ಣು ಸಹಸ್ರನಾಮ ಹಾಕಿ ಸುಮ್ಮನೆ ಕೂತಿದ್ದಾರೆ, ಇಲ್ಲ ನೀವು ಸಂಜೆನೋ, ಇವತ್ತು ಗುರುವಾರ ಬೇರೆ, ಏನಾದ್ರು ಆ ತರ ಒಂಚೂರು ವೈಬ್ರೇಷನ್ ಎಕ್ಸ್ಟ್ರಾ ಕೊಡಿ. ಆಕ್ಚುಲಿ ನರ್ವಸ್ ಸಿಸ್ಟಮ್ಗೆ ವಿಷ್ಣು ಸಹಸ್ರನಾಮ ತುಂಬಾ ಒಳ್ಳೇದು. ಅದನ್ನ ಹಾಕ್ಬಿಡಿ ಸುಮ್ನೆ. ನಿಮ್ಮಲ್ಲಿ ಅಭ್ಯಾಸ ಇದೆ ಅಂದ್ರೆ ಅದು ಹಾಕಿ, ಇಲ್ಲ ನೀವು ಕೇಳ್ಕೊಂಡು ಅವರಿಗೆ ಅವ್ರ ಜೊತೆ ಕುತ್ಕೊಂಡು ಒಂದು ಲೋಟದಲ್ಲಿ ನೀರ್ ಇಟ್ಕೊಂಡು ಅದನ್ನ ಸಂಕಲ್ಪ, ವಾಟರ್ ಅಫರ್ಮೇಶನ್ ಏನಾರ ಮಾಡೋರಿಗೆ ಕೊಡಿ. ಆತರ ಪಾಸಿಟಿವ್ ವೈಬ್ಸ್ ಅನ್ನ ಅವರಿಗೆ ಪಾಸ್ ಆನ್ ಮಾಡಿ. ಇವಾಗ ಹೆಂಗೋ ಅನಿತಾ ಅವ್ರು ಸಂಜೆ ಬರ್ತೀವಿ ಅಂದಿದ್ದಾರೆ, ಅವ್ರು ಬಂದ್ರೆ ಅವ್ರ ಜೊತೆ ಮಾತಾಡಿದಾಗ ಅವ್ರಿಗೂ ಒಂಚೂರು ಡೈವರ್ಷನ್ ಸಿಗುತ್ತೆ. ಮಾತಾಡ್ತಾರ ಅವರು, ಶ್ರೀನಿವಾಸ್ ಅವ್ರ ಹತ್ರ ಸೊ ಬರ್ತಾರೆ. ಅಷ್ಟ್ರೊಳಗೆ ನೋಡಿ, ಅಲ್ಲೂ ಬಂದ ತಕ್ಷಣ ಅವ್ರನ್ನ ಹೆಂಗ ನೋಡ್ಬೇಕು, ಅವ್ರು ನಾನು ಅದನ್ನ ಹೇಳಲ್ಲ, ನೀವ್ ಹೇಳಿದೀರ ಅಂತ ಹೇಳಲ್ಲ, ಸುಮ್ನೆ ಏನು ಮಾತಾಡೋದೇ ಬೇಡ.
ಅವರು ಹೌದು. ಶ್ರೀನಿವಾಸ, ನೀವು ವೆಂಕಟೇಶ್ವರಂದಿಗೆ ಜಪ ಮಾಡಿ ಎಲ್ಲ ಆಗತ್ತೆ. ನೋಡಿ ಲಕ್ಷ್ಮೀ ಇಲ್ಲ ಶ್ರೀನಿವಾಸ ನೋಡಿ ಅಂತಾರ, ವಾಣಿ, 3 ಅವ್ರು ದಿನದಿಂದ ನಾನು ಹೋಗ್ಬೇಕು ಅಂಕಲ್ ಅನ್ ಮಾತಾಡ್ಸ್ಕೊಂಡ್ ಬರ್ಬೇಕು ಅಂತ ಕೇಳ್ತಾ ಇದೀನಿ ಸಾಹೇಬ್ರನ್ನ. ಇವ್ರು ವಾಣಿ ಟೈಮ್ ಮಾಡ್ಕೊಡ್ತಾ ಇಲ್ಲ. ಹಾ ಏನ್ ಹೇಳಿ. ಏನ್ ಅನಿತಾ? ವಿಷ್ಣು ಅಲ್ಲ, ಸಹಸ್ರನಾಮ. ಅವ್ರು ವಾಣಿಯವ್ರು ಹೇಳ್ತಿದಾರೆ, ಅವ್ರ ಶ್ರೀನಿವಾಸ ನೀವು ವೆಂಕಟೇಶ್ವರನ್ನ ಇದ್ ಮಾಡಿ ಸರಿ ಹೋಗುತ್ತೆ. ಆಂಟಿ 170 ಜಾಸ್ತಿ ಎಲ್ಲ ಎದುರ್ಕೋಬೇಡಿ. ಪಾಪ 200 ಗಾಬರಿ ತನಕ ಆಗಿದ್ದಾರೆ. ಹೋಗಿ ವಾಪಸ್ ಬಂದ್ ನಾನೇ ಇಲ್ಲಿ ಕೂತಿದ್ದೀನಿ 250 ವರೆಗೂ. 250 ವರೆಗೂ ಹೋಗಿದೆ ಅಂತ ಅನಿತಾ. 250 ಏನು ಈಗ ಆಗಲ್ಲ, ನೋಡಿ, ಪ್ಯಾನಿಕ್ ಏನು ಆಗ್ಬೇಡಿ. ಆಗಲ್ಲ. ಬಟ್ ಆರಾಮಾಗಿ ನೋಡ್ಕೊಳ್ಳಿ ಅಷ್ಟೇ. ಆಚೆ ಕರ್ಕೊಂಬಂದ್ ಕೂಡ್ಸಿ, ನಿನ್ BP ಇದೆ ಅದ್ ತಿನ್ಬೇಡ ಇದ್ ತಿನ್ಬೇಡ ಅಂತ ಹೇಳಕ್ ಹೋಗ್ಬೇಡಿ ಈಗ. ಇಲ್ಲ ಏನು ಅಂದಿಲ್ಲ ಅನಿತಾ, ಏನು ಅಂದಿಲ್ಲ. ಅಲ್ಲ, ತಿನ್ನೋದಿಕ್ಕೂ ಹ್ಮ್. ಉಪ್ಪಾಕಿರೋದ್ ಬೇಡ, ಏನು ಸುಮ್ನೆ ಅವ್ರ ಏನ್ ತಿಂತಾರೋ ಕೊಡ್ರಿ ಒಂಚೂರು. ಏನು ಹಂಗ ಅನ್ನಕ್ ಹೋಗಿಲ್ಲ. ನಾವೇ ಎಲ್ಲ ಲೈಟ್ ಆಗಿ ಹಾಕಿ ಕೊಟ್ಟಿದೀವಿ. ಏನು ಅನ್ನಕ್ ಹೋಗಿಲ್ಲ ನಾವು. ಅಷ್ಟೇ, ಆರಾಮ್ ಆಗುತ್ತೆ. ಎಲ್ಲೋ ಏನೋ ವೇರಿಯೇಷನ್ ಆಗಿದೆ, ಅದಕ್ಕೆ ಅದು ಏನೋ Okay. ಆಗಿರುತ್ತೆ, ಏನೋ ಯೋಚನೆ ಮಾಡಿರುತ್ತೆ ನೋಡ. ಇರ್ಲಿ, ಬೇಗ ಗುಣ ಆಗ್ಲಿ. ನಾವೆಲ್ಲ ಒಂದು 2 ನಿಮಿಷಗಳ ಕಾಲ ಒಂದು ಬ್ರೀದಿಂಗ್ ಮಾಡಿ ಬೇಗ ಅವ್ರ ಗುಣ ಆಗ್ಲಿ ಅಂತ ಹೇಳಿ ಒಂದ್ ಪ್ರೇಯರ್ಸ್ ಮಾಡಿ ಆಮೇಲೆ ಸೆಷನ್ ಕಂಟಿನ್ಯೂ ಮಾಡೋಣ. ಓಕೆ, ವಾಣಿಯವರು Yes. ವಿಷ್ಣು ಸಹಸ್ರನಾಮನ ಅದು? ಹೌದು. ಓಕೆ, ಹಾಕಿ, ಮನೇಲಿ ಹಾಕಿ, ಜೋರಾಗಿ ಹಾಕ್ಬಿಡಿ, ಪರವಾಗಿಲ್ಲ, ಜೋರಾಗಿ ಸಂಜೆ ಹಾಕ್ಬಿಡಿ. ದೀಪ ಹಚ್ತಿರಲ್ಲ, ದೀಪ ಹಚ್ಬಿಟ್ಟು ಹಾಕಿ. ಸೊ ದಟ್ ಚೆನ್ನಾಗಿದೆ. ಒಂದ್ ಅರ್ಧ ಗಂಟೆ ಇರುತ್ತೆ, 20 ನಿಮಿಷದಿಂದ ಅರ್ಧ ಗಂಟೆ. ಇನ್ನೊಂದು ವಿಷಯ ಹೇಳ್ಬೇಕು. ಲಾಸ್ಟ್ ವೀಕ್ ಫ್ರೈಡೆ ಒಬ್ರು ಇಲ್ಲೇ ನಮ್ಮನೆ ರೋಡಲ್ಲೇ ಒಬ್ರು ಇದಾರೆ, ಒಂದು ಲೇಡಿ. ಅವರು ಕುಂಕುಮಕ್ ಅಂತ ಕರೆಯಕ್ ಬಂದ್ರು ನಮ್ಮನೆಗೆ. ಬಂದ ತಕ್ಷಣ, ಅಂಕಲ್ ಹೆಂಗಿದೆ, ಹೆಲ್ತ್ ಹೆಂಗಿದ್ದೀರಾ ನೀವೆಲ್ಲ? ಅವ್ಳು ಚಿಕ್ಕ ಹುಡುಗಿ ಅಂದ್ರೆ ಅನಿತನ್ಗಿಂತ ಸ್ವಲ್ಪ ಚಿಕ್ಕವಳು ಇರ್ಬೇಕಷ್ಟೆ. ಅಷ್ಟು ಹುಡುಗಿ. ನೀವ್ ಹೆಂಗಿದ್ದೀರಾ ಅಂಕಲ್, ಆಂಟಿ ನೀವ್ ಹೆಂಗಿದ್ದೀರಾ, ಚೆನ್ನಾಗಿದ್ಯಾ, ನಿಮ್ ಹೆಲ್ತ್ ಹೆಂಗಿದೆ ಅಂತೆಲ್ಲ ಕೇಳಿದ್ರು. ಯಾಕೆ ಈ ತರ ಕೇಳ್ತಾರೆ ಇವರು ಅಂತ ನಮಗೊಂಥರ ಆಯ್ತು. ಅವಾಗ ಡೈರೆಕ್ಟ್ ಒಳಗೆ ಎಂಟರ್ ಆಗಿದ ತಕ್ಷಣ ಫಸ್ಟ್ ಕ್ವಶನ್ ಅವ್ರು ಕೇಳಿದಾಗ, ಅಂಕಲ್ ಹೆಂಗಿದೆ ನಿಮ್ ಹೆಲ್ತ್, ಹೆಂಗಿದ್ದೀರಾ ಅಂತೆಲ್ಲ ಹೇಳಿದ್ರು. ನನಗೂ ಹಂಗೆ ಕೇಳಿದ್ರು, ಹೆಂಗಿದೆ ನಿಮ್ ಹೆಲ್ತ್, ಹೇಗಿದ್ದೀರಾ, ಹೆಂಗ್ ನೋಡ್ಕೊಂತೀರಾ, ಏನ್ ಮಾಡ್ತೀರಾ? ನಾವೆಲ್ಲ ಇವಾಗ್ಲೇ ಎಷ್ಟು ನಮಗೆ ಈ ಕೆಲಸ ಆಗಲ್ಲ, ಏನು ಆಗಲ್ಲ ನಮ್ಗೆ, ಅಷ್ಟು ನಾವು ಮೈಕೈ ನೋವಿಂದ ಇದಾಗ್ಬಿಟ್ಟಿದೀವಿ ಹೋದ್ಲು ಅವಳು. ನಾಳೆಗೆ 1 ವಾರ ಆಗುತ್ತೆ, ಆಗ್ಲೇ ನಿನ್ನೆಗೆ ಒಂಥರ ಎಫೆಕ್ಟ್ ಆಯ್ತಲ್ಲ ಅಂತ ನನಗೆ. ಓಕೆ, ಏನು ಆಗಲ್ಲ. ಅದು ಥಾಟ್ಸ್ ಬಗ್ಗೆನೇ ಇವತ್ತು ಎನರ್ಜಿ ಇದೆ. ಹೆಂಗಿದ್ರು ನಾನು ಅದೇ ಟಾಪಿಕ್ ತಗೊಂತಾ ಇದೀನಿ, ಗೊತ್ತಿಲ್ಲ, ಅದೇ ವಿಚಾರ ಮಾತಾಡ್ತಾ ಇದೀನಿ. ಇನ್ನ ಕ್ಲಾರಿಟಿ ಸಿಗತ್ತೆ. ಬಟ್ ಎನಿವೇ, ಉಪ್ಪು ಬೇಗ, ಇವತ್ತು ಗುರುವಾರ ಬೇರೆ, ಥರ್ಸ್ಡೇಸ್ ವರ್ಕ್ ಆಗತ್ತೆ. ಉಪ್ಪು ನಿವಾಳ್ಸಿ ಹಾಕಿ ಫಸ್ಟ್. ಆಮೇಲೆ ಉಪ್ಪು ನೀರು, ಬಿಸಿನೀರಲ್ಲಿ ನಾಳೆ ಸ್ನಾನ ಮಾಡ್ಬೇಕಾದ್ರು ಉಪ್ಪು ಹಾಕಿ ಸ್ನಾನ ಮಾಡ್ಲಿ. ಆಮೇಲೆ ಕಾಲು ಬೇಕಾದ್ರೆ ಇವತ್ತು ಸ್ವಲ್ಪ ಹೊತ್ತು ಕಾಲಿಗೆ ಉಪ್ಪು ನೀರು ಹಾಕ್ಬಿಟ್ಟು ಬಿಡಿ. ಒನ್ ಸೆಕೆಂಡ್ ಸಂಗೀತ ಅವ್ರೆ, 1 ಸೆಕೆಂಡ್. ಆಂಟಿ, ಇದೆಲ್ಲ ನೀವೇ ನನ್ಗೆ ಹೇಳಿದೀರಾ, ನೀವು ನನ್ಗೆ ಹೇಳ್ತೀರಾ ಗುರುವಾರ ಇವತ್ತು ಮೊದಲನೇದಾಗಿ ಕಾಲು ಉಪ್ಪು ನೀರೊಳಗಡೆ ಬಿಸಿನೀರಲ್ಲಿ ಕಾಲಿಡಕ್ ಹೇಳಿ. ಫಸ್ಟ್ ಅಲ್ಲಿಂದ ಶುರು ಮಾಡ್ಲಿ. ನೆಗೆಟಿವ್ ಎನರ್ಜಿ ಅಲ್ಲಿಂದಾನೇ ಹೋಗುತ್ತೆ. ಆಮೇಲೆ 2ನೇದು, ನಿಮ್ಗೆ ಬೇಕಿದ್ರೆ ಉಪ್ಪು ನಿವಾಳ್ಸಿ ಹಾಕಿ. ಅದು ನಿಮಗೆ ಮಾಡೋ ಒಂದು ನಂಬಿಕೆ ಇದ್ರೆ ಮಾಡಿ, ನಂಬಿಕೆ ಇಲ್ದಲೆ ಮಾಡಕ್ ಹೋಗ್ಬೇಡಿ ಯಾವ್ದು. ನಾಳೆ ಬೆಳಿಗ್ಗೆ ಸ್ನಾನ ಮಾಡೋತ್ತಿಗೆ ಒಂದು 5 days, ಯಾಕಂದ್ರೆ ನಾಳೆ ಫುಲ್ ಮೂನ್ ಬೇರೆ ಇದೆ, ಪೌರ್ಣಮಿ ಇದೆ ನಾಳೆ. ಸೊ ನಾಳೆನು ಉಪ್ಪು ನೀರು, ಕಲ್ಲುಪ್ಪು ನೀರ್ಗೆ ಹಾಕ್ಬಿಟ್ಟು ಸ್ನಾನ ಮಾಡ್ಕೊಳ್ಳಿ. ಸೊ ಅವರು ಮುಂದೆ ಹಾಕಿದ್ರೆ ಅವ್ರು ಒಪ್ಪಲ್ಲ ಅಂದ್ರೆ ಅವ್ರ ಮುಂದೆ ಹಾಕ್ಬೇಡಿ. ಅವ್ರಿಗೆ ಗೊತ್ತಿಲ್ದಂಗೆ ನೀರಿಗೆ ಕಲ್ಲುಪ್ಪು ಹಾಕಿ ಸ್ನಾನ ಮಾಡ್ಕೊಳ್ಳಿ ಅವರು. ಓಕೆ, ಸೊ ಒಂದು 3-4 days ಅದೇ ಫಾಲೋ ಮಾಡ್ಲಿ. ಉಪ್ಪು ನೀರಲ್ಲಿ ಸ್ನಾನ ಮಾಡಿ, ಇದಿಷ್ಟು ಮಾಡಿ. ಅಂಡ್ ನಿಮಗ್ ಗೊತ್ತಿಲ್ಲದೆ ಇರೋ ಪ್ರೇಯರ್ಸ್ ಯಾವ್ದು ಇಲ್ಲ. ಹೋಪೋನೋಪೋನೋ ಪ್ರೇಯರ್ಸ್ ಅವ್ರಿಗೆ ಸಂಕಲ್ಪ ಮಾಡ್ಕೊಳ್ಳಿ. 21 days ಮಾಡಿ, 21 days ಮಾಡಿ. ಶುರು ಮಾಡಿ, ಪರವಾಗಿಲ್ಲ. ಯಾವತ್ ಶುರು ಮಾಡಿದಿರೋ, ನೆನ್ನೆಯಿಂದಾನೇ ಮಾಡಿದೀರಾ ಅಂದ್ರೆ ಮಾಡ್ತಾನೆ ಇದೀವಿ. ಬಟ್ 21 days ಅಂತ ಮೈಂಡ್ ಅಲ್ಲಿ ಇಟ್ಕೊಂಡ್ ಮಾಡಿಲ್ಲ. ಇವತ್ತಿಂದ ಸ್ಟಾರ್ಟ್ ಮಾಡ್ಬೇಕು, ಅದನ್ನ ಮಾಡಿ, ರೀಸ್ಟಾರ್ಟ್ ಮಾಡಿ. ಏನೂ ಆಗಲ್ಲ, ಪ್ಯಾನಿಕ್ ಆಗ್ಬೇಡಿ. ಅಂಡ್ ನನಗ್ ಗೊತ್ತಿಲ್ಲ, ಅನಿತಾ ಅವ್ರು ಏನಾರು ಅನ್ಕೊಳ್ಳಿ, ಲಕ್ಷ್ಮೀ ನಾರಾಯಣ ಸ್ವರೂಪನೇ ಬರ್ತಾ ಇದಾರೆ ಅನ್ಕೊಳ್ಳಿ. ಅವ್ರು ಬಂದಾಗ ಅವ್ರಿಗೆ ಅಚ್ಚುಕಟ್ಟಾಗಿ ಅರ್ಶನ ಕುಂಕುಮ ಕೊಟ್ಬಿಟ್ಟು ಕಳ್ಸಿ. ಅವ್ರ ಏನ್ ಧೈರ್ಯ ಆಗತ್ತೋ ಧೈರ್ಯ. ಮಿಸ್ಸೇ ಮಾಡಲ್ಲ ನಾನು ಅನಿತಾ ಬಂದ್ರೆ.
ಮಾಡ್ತೀರಾ. ಎನರ್ಜೀಸು ಒಂದೊಂದ್ಸತಿ ವೇರಿ ಆಗ್ತಾ ಇರತ್ತೆ, ಒಬ್ಬೊಬ್ರು ಥಾಟ್ಸ್ ಪ್ರಾಸೆಸ್ ಎಲ್ಲ ಏನೇನೋ ಆಗ್ಬಿಟ್ಟು ಏನೇನೋ ಆಗತ್ತೆ. ಅದೆಲ್ಲ ನೀವು ಡಿಸ್ಟರ್ಬ್ ಮಾಡ್ಕೊಂಬೇಡಿ. ನಿಮ್ ಎನರ್ಜಿ ಸ್ಟ್ರಾಂಗ್ ಮಾಡ್ಕೊಳ್ಳಿ. ಎಲ್ಲಾರ್ಗು ನಾನು ಹೇಳ್ತಿರೋ ಜಯಶ್ರೀ ಅಂತಲ್ಲ, ಇಲ್ಲಿರೋ ಹೌದು. ಪ್ರತಿಯೊಬ್ರಿಗೂನು ನಮ್ಗೆ ಯಾವ ಎನರ್ಜೀಸು ಅಡೆತಡೆ ಮಾಡಬಾರ್ದು ಅಂದ್ರೆ ನಿಮ್ಮ ಎನರ್ಜೀಸು ಸ್ಟ್ರಾಂಗ್ ಮಾಡ್ಕೋಬೇಕು ಅಷ್ಟೇ. ಯಾವ ದುಷ್ಟಶಕ್ತಿನೂ ಬರಲ್ಲ ನಮ್ಮ ಹತ್ರ, ನಾವು ಸ್ಟ್ರಾಂಗ್ ಆಗಿದ್ರೆ ಮಾತ್ರ. ಬಟ್ ಆ ಸ್ಟ್ರಾಂಗ್ ಆಗಕ್ಕೆ ನಾವು ಈ ಕಮ್ಯುನಿಟಿಲಿ ಪ್ರಾಕ್ಟೀಸಸ್ ಮಾಡ್ತಾ ಇರೋದು. ಹೆದರ್ಕೊಳ್ಳೇಬೇಡಿ, ಧೈರ್ಯವಾಗಿ ನಂಬಿಕೆ ಇಟ್ಕೊಂಡು ಟೆಕ್ನಿಕ್ಸ್ ನ ಪ್ರೋಸೆಸ್ ನ ಫಾಲೋ ಮಾಡಿ ಅಷ್ಟೇ. ಓಕೆ, ಸರಿ, ಮುಂದುವರ್ಸೋಣ. ಸ್ವಲ್ಪ ಸಮಾಧಾನ ಆಯ್ತಾ ಜಯಶ್ರೀಗೆ? ಆಯ್ತು ಆಯ್ತು ಆಯ್ತು. ಓಕೆ, ಸರಿ, ಪ್ರೇಯರ್ಸ್ ಮುಗಿಸಿಲ್ಲ ಅಲ್ವಾ ನಾವು? ಇಲ್ಲ. ಪ್ರೇಯರ್ಸ್ ಮಾಡ್ಬಿಡೋಣವಾ? ಹೌದಾ, ಎಲ್ಲಿ? ಓಕೆ ಓಕೆ, ಪ್ರೇಯರ್ಸ್ ಮಾಡ್ಬಿಟ್ಟು ನಾನು ಲೀವ್ ಆಗ್ತೇನೆ ಸಂಗೀತಾ ಅವರೇ. ಓಕೆ ಫೈನ್, ತೊಂದ್ರೆ ಇಲ್ಲ. ನೀವು ರೆಕಾರ್ಡಿಂಗ್ ವಾಚ್ ಮಾಡಕ್ಕಾದ್ರೆ ಮಾಡಿ, ಇಲ್ಲಾಂದ್ರೆ ರಿಲ್ಯಾಕ್ಸ್ ಆಗಿ ಸದ್ಯಕ್ಕೆ ಯಾವ್ದ್ರ ಬಗ್ಗೆ ತಲೆ ಕೆಡ್ಸ್ಕೊಂಬೇಡಿ. ಬಿ Okay, ವಿತ್ ಯೋರ್ ಸೆಲ್ಫ್, ಬಿ ವಿತ್ ಯೋರ್ ಹಸ್ಬೆಂಡ್ ಅಷ್ಟೇ, ಆಯ್ತಾ? ಸರಿ, ಚೆಕ್ ಮಾಡಂತ ನೋಡ. ರಶ್ಮಿ ಏನೋ ಒಂದ್ ಹೇಳ್ತಾರೆ. 2 ನಿಮಿಷ ಸೈಲೆನ್ಸ್ ಪ್ಲೀಸ್. ಎರಡು ಜಯಶ್ರೀ ನಿಮಿಷ ನೀವು silence. ಕಾಮ್ ಡೌನ್ ಆಗಿ, ಸ್ವಲ್ಪ ಕಾಮ್ ಡೌನ್ Okay, ಆಗಿ. ಫಸ್ಟ್ okay, ಯು ಶುಡ್ okay. ಕಾಮ್ ಡೌನ್. ಕೂತ್ ಬಿಡಿ, 2 ನಿಮಿಷ ಕೂತ್ ಬಿಡಿ. ಇವನ್ ಶಿಲ್ಪಾಗೂ ಹೇಳಿ 2 ನಿಮಿಷದಲ್ಲಿ ಏನು ವ್ಯತ್ಯಾಸ ಆಗಲ್ಲ. ಶಿಲ್ಪಾ, ಇಲ್ಲೇ ಇದ್ದಾಳೆ, ಇಲ್ಲೇ ಇದ್ದಾಳೆ. ಇವನ್ ಯು ರಿಕ್ವೈರ್ ಎನರ್ಜಿ. ಈ ಟೈಮಲ್ಲಿ ಎನರ್ಜಿನೇ ಬೇಕು. ಕೂತು ಬಿಡಿ 2 ನಿಮಿಷ. ಜಸ್ಟ್ ಸಿಟ್ ಕಾಮ್ ಆಗಿ, ಎಲ್ಲರೂ ಕಾಮ್ ಆಗಿ, ಯಾರು ಪ್ಯಾನಿಕ್ ಆಗ್ಬಾರ್ದು. ಜಸ್ಟ್ ಟೇಕ್ 1 ಡೀಪ್ ಬ್ರೀತ್ ಇನ್, ಡೀಪ್ ಬ್ರೀತ್ ಔಟ್. ಕ್ಲೋಸ್ ಯುವರ್ ಐಸ್ ಫಸ್ಟ್. 2 ಹಸ್ತಗಳು ಅಪ್ವರ್ಡ್ ಡೈರೆಕ್ಷನ್, ಬೆನ್ನು ನೇರ. One deep breathe in, breathe out. One more deep breathe in, breathe out. One more deep breathe in, breathe out. ಈಗ ಇಡೀ ಭಾಗನ, ದೇಹದ ಭಾಗ, ಮನಸ್ಸಿನ ಭಾಗ, ತಲೆಯಿಂದ ಕಾಲ್ ತನಕ ಎಲ್ಲಾದ್ರೂ ನಿಮ್ಗೆ ಭಾರ ಅನ್ಸತ್ತಾ? ಎಲ್ಲರೂ ಅಬ್ಸರ್ವ್ ಮಾಡ್ಬೇಕು. ಎಲ್ಲಾದ್ರೂ ಭಾರ ಅನ್ನಿಸ್ತಾ ಇದ್ಯಾ? ಅಥವಾ ಎಲ್ಲಾದ್ರೂ ತುಂಬಾ ಹಿಂಸೆ ಅನ್ಸ್ತಾ ಇದ್ಯಾ? ಉಸಿರಾಟ ಫ್ರೀ ಆಗಿ ಆಗ್ತಿಲ್ವಾ? ಅದೆಲ್ಲ ಅಬ್ಸರ್ವ್ ಮಾಡಿ, ನೆತ್ತಿಯಿಂದ ಕಾಲ್ ತನಕ. ಎಲ್ಲಾರೋ ಪೇನ್ ಇದೆಯಾ ಯಾವ್ದಾರೋ ಭಾಗದಲ್ಲಿ? ಅಬ್ಸರ್ವ್ ಮಾಡಿ. ಓಕೆ, ಈಗ ಬ್ರೀದ್ ಇನ್ ಥ್ರೂ ಯೋರ್ ನಾಸ್ಟ್ರಿಲ್ಸ್, ಬ್ರೀದ್ ಔಟ್ ಥ್ರೂ ಯೋರ್ ಮೌತ್. ಮೂಗಿಂದ ಉಸಿರು ತಗೊಳ್ಳಿ, ಬಾಯಿಂದ ಉಸಿರು ಬಿಡಿ. ಮೂಗಿಂದ ಉಸಿರು ತಗೊಳ್ಳಿ, ಬಾಯಿಂದ ಉಸಿರು ಬಿಡಿ. ನಾರ್ಮಲ್ ಬ್ರೀದಿಂಗ್. ಸೊ ಲೆಟ್ ಅಸ್ ಆಲ್ ಪ್ರೇ ಫಾರ್ ಯೂನಿವರ್ಸ್. ಯೂನಿವರ್ಸಿಗೆ ವಿಶೇಷವಾಗಿ ಪ್ರೇ ಮಾಡೋಣ. ಆ ಒಂದು ಶಕ್ತಿ, ಆ ಒಂದು ಆತ್ಮ ಏನು ಆರೋಗ್ಯ ಕೆಡಿಸ್ಕೊಂಡು ಒದ್ಲಾಡ್ತಾ ಇದೆ, ಸುಧಾರಣೆ ಆಗ್ಲಿ, ಆ ಒಂದು ಆರೋಗ್ಯ ಅಭಿವೃದ್ಧಿ ಆಗ್ಲಿ. ಹಾಗೆ ಅವ್ರ ಜೊತೆ ಇರುವಂತ ಎಲ್ಲ ಆತ್ಮಗಳಿಗೂ ಒಂದೇ ಸಮ ಆ ಒಂದು ಶಕ್ತಿ ಕೊಡ್ಲಿ, ಎಲ್ಲದನ್ನು ಸಮಾಧಾನವಾಗಿ ನಿಭಾಯಿಸಕ್ಕೆ ಶಕ್ತಿ ಕೊಡ್ಲಿ. So let us all pray for a few seconds. Let us all bless, bless, bless.
ಓಕೆ, ರಿಲ್ಯಾಕ್ಸ್. ನಿಧಾನಕ್ಕೆ ಎರಡು ಕೈಗಳನ್ನ ಚೆನ್ನಾಗಿ ಉಚ್ಚಿ, ಕಣ್ಗಳ ಮೇಲೆ ಇಡ್ತಾ ಕೈಗಳನ್ನ ಇಡ್ಸಿ. ಓಕೆ ಜಯಶ್ರೀ, ನಿಮ್ಗೆ ಇರ್ಬೇಕನ್ಸ್ರೆ ಇರಿ, ಇಲ್ಲ ಅಂದ್ರೆ ಲೀವ್ ಆಗಿ. ಬಟ್ ಪಾಸ್ ತಗೋತಾ ಇರಿ. ಮೆಡಿಟೇಷನ್ ಅವಾಗ ಧ್ಯಾನ ಮಾಡ್ಕೊಡಿ, ಆಯ್ತಾ? ಕಾಮಾಗಿ ಥಿಂಕ್ ಮಾಡಿ, ಪ್ಯಾನಿಕ್ ಆಗ್ಬೇಡಿ ಯಾವ್ದಕ್ಕೂ. ಓಕೆ, ಕಾಲ್ ಬರ್ತಾ ಇದಾವೆ, ಹಾ, ಲೀವ್ ಆಗೋದು. ಏನೇನ್ ಓಕೆ ಓಕೆ, ನನ್ನ ಮಗನೂ ಕಾಲ್ ಮಾಡ್ತಾ ಇದ್ದಾನೆ, ದುಬೈಯಿಂದ ಕಾಲ್ ಮಾಡ್ತಾ ಇದ್ದಾನೆ. ಡೋಂಟ್ ಗೆಟ್ ಪ್ಯಾನಿಕ್ ಅಷ್ಟೇ, ಕೂಲಾಗಿ ಹ್ಯಾಂಡಲ್ ಮಾಡಿ ಎಲ್ಲ. ಮತ್ತೆ Okay. ಮಾತಾಡೋಣ. ಓಕೆ, ಬಾಯ್. ಓಕೆ. ಓಕೆ, ವಿಜಯಲಕ್ಷ್ಮಿ ಅವರೇ, ನೀವು ವಿಶೇಷವಾಗಿ ಪ್ರೇಯರ್ಸ್ ಮಾಡಿ. ಅನಿತಾ, ಯು ಆಲ್ಸೋ ಸ್ಪೆಷಲ್ ಪ್ರೇಯರ್ಸ್ ನೀವುಗಳು ಮಾಡಿ ಅವ್ರಿಗೋಸ್ಕರ. ಆಯ್ತು. ಎಸ್, ಸಾಧ್ಯ ಆದ್ರೆ ದಿಸ್ ಇಸ್ ದ ಟೈಮ್ ವಿಜಯಲಕ್ಷ್ಮಿ, ಹೋಪೋನೋಪೋನೋ ಪ್ರೇಯರ್ಸ್ ಅವರಿಗೋಸ್ಕರ ಮಾಡಿ. ದಿಸ್ ಇಸ್ ಆಲ್ ಲೆಕ್ಕಾಚಾರ ಚುತ್ತ ಅಷ್ಟೇನೆ. ಹೌದು ಹೌದು ಚುತ್ತ ಮಾಡ್ಬೇಕಲ್ವಾ, ಕರ್ಮದ ಹೌದು, ಲೆಕ್ಕಾಚಾರ ಮಾಡಿ. ಅವಕಾಶ ಸಿಕ್ಕಿದೆ ನಿಮ್ಗೆ, ಎಷ್ಟು ದಿವಸ ಮಾಡ್ಬೇಕನ್ಸತ್ತೋ ನೀವು ಒಂದ್ ಸಂಕಲ್ಪ ಮಾಡ್ಕೊಂಡು ಮಾಡಿ. ಓಕೆ ಓಕೆ. ಓಕೆ ಫೈನ್. ಓಕೆ, ಸೊ ಇವಾಗ ಲೆಟ್ ಮಿ ಕಮ್. ಶೋ ಮಸ್ಟ್ ರನ್ ಅಷ್ಟೇ. ಏನೇ ಆದ್ರೂ ಜೀವನ ನಡೀತಾ ಇರ್ಬೇಕು. ಎಲ್ಲಾರ ಜೀವನನೂ ನಡ್ಸಕ್ಕೆ ನಾವೆಲ್ಲ ಸಹಕಾರ ಕೊಡ್ತಾ ಇರ್ಬೇಕು. ಎಲ್ಲಾರ ಜೀವನ ಚೆನ್ನಾಗ್ ಆಗತ್ತೆ. ಏನೇನ್ ಇದುವರೆಗೂ ಆಗಿದೆಯೋ ನಾವು ಬದಲಾಯಿಸಕ್ ಆಗಲ್ಲ. ಇವಾಗ ಏನ್ ನಡೀತಾ ಇದೆಯೋ ಎಲ್ಲ ಚೆನ್ನಾಗಿದೆ, ಮುಂದಕ್ಕೆ ಏನ್ ನಡೆಯುತ್ತೋ ಅದು ಎಲ್ಲ ಚೆನ್ನಾಗಿದೆ ಅನ್ನೋದೇ ಒಂದು ನಂಬಿಕೆ ಇಟ್ಕೊಂಡು ಜೀವನ ನಡೆಸ್ತಾ ಇರ್ಬೇಕು. ದಿಸ್ ಇಸ್ ವಾಟ್ ದ ಲೈಫ್ ಅಷ್ಟೇ. ಓಕೆನಾ? ಫೈನ್. ಇವಾಗ ಸುಮಾರು ಪಾಪ ಹೊಸಬ್ರು ಬಂದಿದ್ದಾರೆ, ಅವರಿಗೂ ನಮ್ಮ ಪರಿಚಯ ಆಗ್ಬೇಕು. ಸೊ ಅನಿತಾ, ನೀವು ಮಾತಾಡಿ ಫಾಸ್ಟ್ ಆಗಿ. ಎಲ್ರು ಎರಡೆರಡೇ ಸೆಂಟೆನ್ಸ್. ಅನಿತಾ, ಎಷ್ಟು ವರ್ಷದಿಂದ ಇದ್ದೀರಾ ಅಂಡ್ ನಿಮ್ಮ ಫೇವ್ರೆಟ್ ಟೆಕ್ನಿಕ್ ಯಾವುದು ಅಷ್ಟೇ ಹೇಳಿ. 4 years ಇಂದ ನಾನಿದ್ದು ಬ್ರಾಹ್ಮಿ ಕೂಟದಲ್ಲಿದ್ದೀನಿ. ನನ್ನ ಟೆಕ್ನಿಕ್ ಬಂದು ಓಪನ್ ಪ್ರೇಯರ್ಸ್ ಮತ್ತೆ ರೈಟಿಂಗ್, ಅಫರ್ಮೇಶನ್ ರೈಟಿಂಗ್ ಅಷ್ಟೇ. ವೆರಿ ಗುಡ್, ಥ್ಯಾಂಕ್ ಯು ಅನಿತಾ, ಥ್ಯಾಂಕ್ ಯು. ನೆಕ್ಸ್ಟ್ ಬಿ ಫಾರ್ ಭಾನು ಕೇಸ್. ಹೇಳಿ ಭಾನು, ನೀವ್ ಎಷ್ಟು ದಿವಸದಿಂದ ಇದ್ದೀರಾ? ನಿಮ್ಗೆ ಇಷ್ಟವಾಗಿರೋ ಟೆಕ್ನಿಕ್ ಯಾವುದು? ಭಾನು ಇದ್ದೀರಾ? ಓಕೆ, ಭಾನು ಎಲ್ಲೋ ಡಿಸ್ಕನೆಕ್ಟ್ ಆದ್ರು. ನೆಕ್ಸ್ಟ್ ಸಿ ಫಾರ್ ಚೈತ್ರ. ಸಾರಿ, ಭಾರತಿ ಅವರು. ಸಾರಿ ಹೇಳಿ ಭಾರತಿ ಅವರೇ, ಹೇಳಿ. ಅನ್ಮ್ಯೂಟ್ ಮಾಡಿ. ನಾನು ಒಂದ್ 6 ತಿಂಗಳಿಂದ ಇದ್ದೀನಿ. ನನ್ನ ಬ್ರಾಹ್ಮಣಿ ಗೋಧುಳಿ ಕೂಟದಲ್ಲಿ ಬೆಳಗ್ಗೆ ಸೆಕ್ಷನ್ ಬರ್ತೀನಿ, 11:00ವರೆಗೂ ಬರ್ತೀನಿ, ಮತ್ ಸಂಜೆ 4:00ವರೆಗೂ ಬರ್ತೀನಿ. ನನಗೆ ಇದು ಮೆಡಿಟೇಷನ್ ಇಷ್ಟ, ಮತ್ತೆ ಅಫರ್ಮೇಶನ್ ಎಲ್ಲ ತುಂಬಾ ಇಷ್ಟ ಆಯ್ತು. ಅದನ್ನೆಲ್ಲ ಮಾಡ್ತಾ ಇದ್ದೀನಿ. ವೆರಿ ಗುಡ್, ಥ್ಯಾಂಕ್ ಯು. ಭಾನು ಅವ್ರು ಇಲ್ಲ. ಭಾನು ಬಂದ್ರು, ಹೇಳಿ. ಭಾರತಿ ಆಯ್ತು, ಭಾನು ಅನ್ಮ್ಯೂಟ್ ಮಾಡಿ ಮಾತಾಡಿ ಫಾಸ್ಟ್. ಭಾನು ಬರೋ ತನಕ ಟೈಮ್ ಇಲ್ಲ. ಚೈತ್ರ, ಇಲ್ಲ, ನಂಗೂನು ತುಂಬಾ ಹೆಲ್ಪ್ ಆಗ್ತಾ ಇದೆ. ಇದ್ ಮಾಡ್ಕೊಂಡು ನಾನು ಅದೇ ಮೆಡಿಟೇಷನ್ ಮಾಡ್ತಾ ಇದ್ದೀನಿ. ಅಫರ್ಮೇಶನ್ ನಂಗೂ ಖುಷಿಯಾಗಿದೆ. ಪ್ಲಸ್ ಪಾಸಿಟಿವ್ ಎನರ್ಜಿ ಇಂದ ಸ್ವಲ್ಪ ಅದ್ರದ್ದು ಎಫೆಕ್ಟ್ ಗೊತ್ತಾಗ್ತಾ ಇದೆ. ಪಾಸ್ ಮಾಡೋದು, ಅದು ವಾಟರ್ ಬೆಳಿಗ್ಗೆ ನೀರಿಗೆ ಇದು ಹೇಳ್ಕೊಟ್ಟಿದ್ರಲ್ಲ, ಅದು ನೀರ್ ಕುದಿಸಿ ವಾಪಸ್ ಇದಕ್ಕೆ ಡ್ರಮ್ಮಿಗೆ ಹಾಕುವವರೆಗೂ ಅದನ್ನ ಹೇಳ್ಕೊಂಡು ಇದ್ ಮಾಡ್ತೀನಿ. ಸೊ ಹಾಗಾಗಿ ಅವರಿಗೂ ಏನೋ ಸ್ವಲ್ಪ ಪ್ರಾಸ ಆಗ್ತಿದೆ ಅಂತ ಒಂದು ಫೀಲಿಂಗ್ ಬರ್ತಾ ಇದೆ. ಅದೇ ಇನ್ನ ಬೇಕು, ಏನಂದ್ರೆ ಪೇಶನ್ಸ್ ಬೇಕು. ಇನ್ನು ತುಂಬಾ ವರ್ಕ್ ಮಾಡ್ಬೇಕು, ಗೊತ್ತಾಗ್ತಾ ಇದೆ ಅದು ತುಂಬಾ. ವೆರಿ ಗುಡ್, ಥ್ಯಾಂಕ್ ಯು ಚೈತ್ರ. ಓಕೆ. ಚೈತ್ರ ಆಯ್ತು. ಸಿ ಡಿ ಯಾರಿದಾರ? ಇಲ್ಲ, ಡಿ ಇಲ್ಲ. ಇ ಎಫ್ ಜಿ ಯಾರಿದ್ದಾರೆ? ಜಿ ಇಲ್ಲ. ಹೆಚ್ ಐ ಜೆ ಕೆ ಎಲ್ ಎಂ ಎನ್ ಓ ಪಿ ಕ್ಯೂ. ಐ ಇಂದ್ರ ಇದಾರೆ ಅನ್ಸತ್ತೆ. ಅಲ್ಲ, ಸಾರಿ, ಇಲ್ಲ, ಅವ್ರಿಲ್ಲ. ಪಿ ಕ್ಯೂ ಆರ್
ಆರ್ ಎಸ್ 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 ಶಾಲಿನಿ. ಶಾಲಿನಿ ಹೇಳಿ. ಅನ್ಮ್ಯೂಟ್ ಮಾಡಿ ಮಾತಾಡಿ ಶಾಲಿನಿ. ನೀವು ಸೇರಿ ಎಷ್ಟು ದಿನ ಆಯ್ತು? ನಿಮ್ಗೆ ಏನ್ ಇಷ್ಟ ಆಗ್ತಾ ಇದೆ? ಮ್ಯಾಮ್ ನಾನು ಜಾಯ್ನ್ ಆಗಿ 1 ಮಂತ್ ಆಗ್ತಾ ಇದೆ ಮ್ಯಾಮ್. ಸೊ ನನಗೆ ಮೆಡಿಟೇಟಿಂಗ್ ಅಲ್ಲಿ ಸ್ವಲ್ಪ ಚೆನ್ನಾಗಿ ಫೀಲ್ ಆಗ್ತಿದೆ. ಅಂಡ್ ಇನ್ನೂ ಅಫರ್ಮೇಶನ್ಸ್ ಎಲ್ಲ ಇನ್ನೂ ಸ್ವಲ್ಪ ಕಲ್ತಿಲ್ಲ ಮ್ಯಾಮ್. ಅದು ಇನ್ನೂ ನೀಟಾಗಿ ಕಲಿಬೇಕಂತ ಒಂದು ಇಂಟ್ರೆಸ್ಟ್ ಇದೆ ನನಗೆ. ಸೊ ಡೀಪ್ ಆಗಿ ಕಲಿಬೇಕಂತ ಇಂಟ್ರೆಸ್ಟ್ ಇದೆ ನಂಗೆ ಅಫರ್ಮೇಶನ್ಸ್. ಸೊ ಮೆಡಿಟೇಟಿಂಗ್ ನಂಗೆ ಇಷ್ಟ ಆಯ್ತು ಮ್ಯಾಮ್. ವೆರಿ ಗುಡ್. ಥ್ಯಾಂಕ್ ಯು ಶಾಲಿನಿ. ಥ್ಯಾಂಕ್ ಯು ನೆಕ್ಸ್ಟ್ ಮ್ಯಾಮ್. ಥ್ಯಾಂಕ್ ಯು. ನೆಕ್ಸ್ಟ್ ಶ್ರುತಿ ಮೂರ್ತಿ. ಗುಡ್ ಈವ್ನಿಂಗ್. ನಾನು ಶ್ರುತಿ ಅಂತ. ನಾನೀಗ ಒಂದು 6 ಮಂತ್ಸ್ ಆಯ್ತು ಅನ್ಸುತ್ತೆ ಗೋಧೂಳಿ ಕೂಟ ಸ್ಟಾರ್ಟ್ ಮಾಡಿ ಈವ್ನಿಂಗ್ ಕ್ಲಾಸಸ್ ಜಾಯ್ನ್ ಆಗಿದ್ದು. ಅಂಡ್ ನಂಗೆ ಅಫರ್ಮೇಶನ್ಸ್ ತುಂಬಾ ಚೆನ್ನಾಗಿ ವರ್ಕ್ ಆಗ್ತಾ ಇದೆ. ವೆರಿ ಗುಡ್. ಥ್ಯಾಂಕ್ ಯು. ಯಾಕೆ ನಿಮ್ಗೂ ಹುಷಾರಿಲ್ವಾ ಶ್ರುತಿ? ಇಲ್ಲ ಮೇಡಮ್, ಆರಾಮಿದ್ದೀನಿ. ಜಸ್ಟ್ ಬಂದೆ ಮನೆಯಿಂದ. ನಾನು 2 ಮಿನಿಟ್ಸ್ ಸ್ವಿಚ್ ಆನ್ ಮಾಡ್ತೀನಿ. ಪರವಾಗಿಲ್ಲ. ವಾಯ್ಸ್ ಅಲ್ಲಿ ಸ್ಟ್ರೈನ್ ಇತ್ತು, ಅದಕ್ಕೆ ಕೇಳಿದೆ ಅಷ್ಟೇ. ಸ್ವಲ್ಪ ಕೆಲಸ ನೆನ್ನೆ ಇದು ಉಪಕರ್ಮ ಎಲ್ಲ ಇತ್ತಲ್ಲ, ಫುಲ್ ಫ್ಯಾಮಿಲಿ ಒಟ್ಟಿಗೆ ಮಾಡಿದ್ದು, ಅದಕ್ಕೆ ಕೆಲಸ ಜಾಸ್ತಿ. ಓಕೆ, ರಿಲ್ಯಾಕ್ಸ್. Yeah. ಓಕೆ, ನೆಕ್ಸ್ಟ್ ಸರಸ್ವತಿ ಅವರು. ಐ ಥಿಂಕ್ ದಿಸ್ ಇಸ್ ಯುವರ್ ಸೆಕೆಂಡ್ ಸೆಷನ್. ಸರಸ್ವತಿ ಇದ್ದೀರಾ ಅಲ್ವಾ? ಹೇಳಿ, ಅನ್ಮ್ಯೂಟ್ ಮಾಡಿ ಮಾತಾಡಿ. ಮ್ಯೂಟ್ ಆಯ್ತು ಸರಸ್ವತಿ ಅವ್ರದ್ದು. ಇವಾಗ ಎಸ್, ಅನ್ಮ್ಯೂಟ್ ಆಯ್ತು. ನನಗೆ ನಿಮ್ ಮಾತೆ ನನಗೆ ಪಾಸಿಟಿವ್ ಎನರ್ಜಿ ಬರ್ತಿದೆ. ನಿಮ್ ಮಾತು ಕೇಳಿಸ್ತಾ ಇದ್ರೆ ನನಗೆ ಥ್ಯಾಂಕ್ ಯು. ತುಂಬಾ ರಿಲ್ಯಾಕ್ಸಿಂಗ್. ಸೆಕೆಂಡ್ ಸೆಷನ್ ನನಗೆ ತುಂಬಾ ಇಷ್ಟ ಆಯ್ತು. ಸೊ ಕಂಟಿನ್ಯೂ ಮಾಡ್ತೀನಿ ನಾನು. ಥ್ಯಾಂಕ್ ಯು. ನನ್ನಿಂದ ಇದೆಯಾ ಇನ್ನೂ ಒಬ್ಬರಿಗೆ ಯಾರಿಗನ ಇದಾದ್ರೆ ನಾನು ಸೇರ್ಸೋಣ ಅಂತಿದ್ದೀನಿ ನಿಮ್ಮ ಇದಕ್ಕೆ. ಆಗ್ಲಿ, ನೀವು ಫಸ್ಟ್ ಎಂಟ್ರಿ ಆಗಿ ಅದಕ್ಕೆಲ್ಲ ಏನೇನು ನೆಕ್ಸ್ಟ್ ವೀಕ್ ಇಂದ ಸ್ಟಾರ್ಟ್ ಮಾಡ್ತೀವಿ. ಆಮೇಲೆ ಜೊತೆಲಿ ನೆಕ್ಸ್ಟ್ ನೀವ್ ಯಾರನ್ನ ಕರ್ಕೊಂಡ್ಬರ್ಬೇಕೋ ಕರ್ಕೊಂಡ್ಬನ್ನಿ, ಆಯ್ತಾ? ಸರಿ. ಓಕೆ, ಥ್ಯಾಂಕ್ ಯು ಫಾರ್ ಶೇರಿಂಗ್. ನೆಕ್ಸ್ಟ್ ಎಸ್ ಆಯ್ತು. ಟಿ ಯು ವಿ ಎಲ್ 3 ಜನ ಇದ್ದಾರೆ. ವಿಜಯಲಕ್ಷ್ಮಿ, ವಾಣಿ, ವಿದ್ಯಾ, ಸೋಮೇಶ್. ಓಕೆ, ಯಾರಿಂದ ಬರೋಣ? ವಿಜಯಲಕ್ಷ್ಮಿಯಿಂದ ಬರೋಣ. ಹೇಳಿ ವಿಜಯಲಕ್ಷ್ಮಿ, ನೀವ್ ಎಷ್ಟು ದಿನ ಆಯ್ತು? ಗುಡ್ ಈವ್ನಿಂಗ್. ನಾನೇ 3ನೇ ವರ್ಷ ಇದು, 3rd ಇಯರ್. ನಂಗೆ ಕೇಳಿಸ್ತಾ ಇದೆಯಾ? ಎಸ್, ಕೇಳಿಸ್ತಾ ಇದೆ. ನನಗೆ ಇದು ಅಫರ್ಮೇಶನ್ಸು, ಆಮೇಲೆ ಇದನ್ನ ಬರೆಯಕ್ಕೆ ಅದು ಹೇಳ್ತಾರಲ್ಲ, ಅದು ತುಂಬಾ ಇಷ್ಟ. ಬರೆಯಕ್ಕೆ ಮೊದಲಿಂದನೇ ಇಷ್ಟ ಇತ್ತು ನನಗೆ. ಇವಾಗ ಇದನ್ನೆಲ್ಲ ಬರಿತಾ ಇದನ್ನೆಲ್ಲ ತುಂಬಾ ಇಷ್ಟ ಆಗುತ್ತೆ ಬರೆಯೋದು. ಮೆಡಿಟೇಷನ್ ಇಷ್ಟ ನನಗೆ. ಅದಾದ್ಮೇಲೆ ನಾನು ಪ್ರೇಯರ್ಸ್ ಅಂತೂ ನಾನು ಡೈಲಿ ಮಾಡ್ತಾನೆ ಇರ್ತೀನಿ. ಹಿಂಗಾಗಿ ಅದು ತುಂಬಾ ಇಷ್ಟ. ಓಕೆ, ಥ್ಯಾಂಕ್ ಯು ವಿಜಯಲಕ್ಷ್ಮಿ. ಥ್ಯಾಂಕ್ ಯು ವೆರಿ ಮಚ್. ವಿದ್ಯಾ, ಸೋಮೇಶ್. ವಿದ್ಯಾ, ಸೋಮೇಶ್ ಅನ್ಮ್ಯೂಟ್ ಮಾಡಿ ಮಾತಾಡಿ. ಸೊ ಇಲ್ಲಿ ಕಮ್ಯುನಿಟಿಲಿ ಬೇರೆ ಬೇರೆ ಊರುಗಳಿಂದನೂ ಜಾಯಿನ್ ಆಗ್ತಾ ಇದ್ದಾರೆ. ಅದು ತುಂಬಾ ಖುಷಿಯಾದ ವಿಚಾರ. ಸೊ ಬರೀ ಬೆಂಗಳೂರು ಅಂತ ಸೀಮಿತ ಮಾಡ್ಕೊಂಡಿಲ್ಲ, ಆಲ್ ಓವರ್ ಕರ್ನಾಟಕ, ನೆಕ್ಸ್ಟ್ ಆಲ್ ಓವರ್ ಇಂಡಿಯಾನು ಬರುತ್ತೇನೋ, ನೋಡೋಣ. ಯಾರ್ಯಾರಿಗೆ ಪರಮಾತ್ಮ ಎಲ್ಲೆಲ್ಲಿಗೆ ಹರಡಬೇಕು ಅಂತಿದಾನೋ ಈ ವಿಚಾರನ ನಮಗ್ ಗೊತ್ತಿಲ್ಲ. ಓಕೆ, ವಿದ್ಯಾ, ಸೋಮೇಶ್ ಇದ್ದೀರಾ? ಇಲ್ಲಾಂದ್ರೆ ವಾಣಿ ಹತ್ರ ಹೋಗ್ಬಿಟ್ಟು ಬರ್ತೀನಿ. ಓಕೆ, ವಾಣಿ, ಎಷ್ಟು ವರ್ಷ ಆಯ್ತು? ನಿಮ್ಗೆ ಏನ್ ಇಷ್ಟ ಟೆಕ್ನಿಕ್ಸ್? ಗುಡ್ ಈವ್ನಿಂಗ್ ಟು ಆಲ್. ನಾನು ಕಮ್ಮಿ 6 ವರ್ಷ ಆಯ್ತು ಇದು ಗೋಧೂಳಿ ಕೂಟಕ್ಕೆ ಸೇರ್ಕೊಂಡು, ಬ್ರಾಹ್ಮಿ ಗೋಧೂಳಿ ಕೂಟ. ನನಗೆ ಮೇಜರ್ ಆಗಿ ರೈಟಿಂಗ್ ಏನ್ ಅಫರ್ಮೇಶನ್ ಕೊಡ್ತೀರಾ, 55/5 ಆಗ್ಲಿ ಅಥವಾ ಆ ಥರದ್ದೆಲ್ಲ ರೈಟಿಂಗ್ ತುಂಬಾ ಇಷ್ಟ ನನಗೆ. ಅದ್ರ ಜೊತೆಗೆ ಮೆಡಿಟೇಷನ್ನು, ಜೊತೆಗೆ ನಾವು ಕೂತ್ಕೊಂಡು ಏನು 21 ಡೇಸ್ ಚಾಲೆಂಜು ಆ ಥರದ್ದೆಲ್ಲ ಮಾಡೋದು ತುಂಬಾ ವರ್ಕ್ ಆಗುತ್ತೆ. ಇದೆರಡು ಮೇಜರ್ ಆಗಿ ನಂಗೆ ತುಂಬಾ ಇಷ್ಟ. ಅದ್ರ ಜೊತೆಗೆ ವಾಟರ್ ಅಫರ್ಮೇಶನ್ ಇರಲಿ, ಬರ್ನಿಂಗ್ ಬೌಲ್ ಆಕ್ಟಿವಿಟಿ, ಇದೆಲ್ಲ ನಂಗೆ ತುಂಬಾ ಇಷ್ಟ. ಥ್ಯಾಂಕ್ ಯು. ವೆರಿ ಗುಡ್, ವೆರಿ ಗುಡ್, ಥ್ಯಾಂಕ್ ಯು. ಅಂಡ್ ಭಾನು ಹೇಳಿಲ್ಲ, ವಿದ್ಯಾ, ಸೋಮೇಶ್ ಹೇಳಿಲ್ಲ. ನಿಮ್ಮಿಬ್ರದ್ದು ಹೇಳ್ಬಿಟ್ರೆ ನೆಕ್ಸ್ಟ್ ಆಕ್ಟಿವಿಟಿಗೆ ಹೋಗೋಣ. ಭಾನು ಇದ್ದೀರಾ? ಪ್ರೆಸೆಂಟ್ ಅಲ್ಲಿ ಇದ್ದೀರಾ? ವಿದ್ಯಾ, ಸೋಮೇಶ್ ಇದ್ದೀರಾ? ಓಕೆ, ಮೇ ಬಿ ಏನೋ ಫೋನ್ ಗೀನ್ ಬಂದಿರತ್ತೆ. ಇರ್ಲಿ, ಫೈನ್.
ಈಗ ಸ್ವಲ್ಪ ಎನರ್ಜಿ ಬಗ್ಗೆ ಲಾಸ್ಟ್ ವೀಕ್ ಸ್ಟಾರ್ಟ್ ಮಾಡಿದ್ದೆ, ನೆನ್ಪಿದ್ಯಾ ಎಲ್ಲರಿಗೂ? ಎನರ್ಜಿ ಬಗ್ಗೆ ಲಾಸ್ಟ್ ವೀಕ್ ಎನರ್ಜಿ ಅಂತ ಮಾತಾಡಿದ್ದೆ. ಇದು ಮಾತಾಡಕ್ ಮುಂಚೆ ನಮ್ಗೆ ಹೊಸೊಬ್ರು ಬಂದಿದ್ದಾರೆ, ಅವ್ರ ಪರಿಚಯ ನಾವು ಮಾಡ್ಕೋಬೇಕಲ್ವಾ? ಓಕೆ, ತುಳಸಿ ಅಂತ ಅವ್ರ ಹೆಸರು. ಸೊ ನಾನ್ ಹೇಳ್ತಾ ಇದ್ದೀನಿ, ಬಟ್ ಅವ್ರ ಪರಿಚಯ ಮಾಡ್ಕೊಳ್ಳಿ, ನೋಡೋಣ ಯಾವ ತರ ಅವ್ರ ಪರಿಚಯ ಮಾಡ್ಕೊಡ್ತಾರೆ ಅಂತ. ಮಾಡಿ, ಅನ್ಮ್ಯೂಟ್ ಮಾಡಿ ಮಾತಾಡಿ. ನಮಸ್ತೆ ಮೇಡಮ್. ನನ್ನ ಹೆಸರು ತುಳಸಿ ಅಂತ. ನಾನು ಸುಮಾರು ಒಂದು 20 ವರ್ಷದಿಂದ ಯೋಗ ಧ್ಯಾನ ಎಲ್ಲ ಮಾಡ್ತೀನಿ. ಈ ರೀಸೆಂಟ್ ಆಗಿ ಇವಾಗ ಸಾಯಂಕಾಲನೂ ಮಾಡ್ತಾ ಇದ್ದೀನಿ, ಸಾಯಂಕಾಲ ಮಧ್ಯಾಹ್ನ. ಮತ್ತೆ ಸಿದ್ಧಿ ಸಮಾಧಿ ಯೋಗ ಅಟೆಂಡ್ ಮಾಡಿದ್ದೀನಿ. ಅದರಲ್ಲಿ ಪ್ರಾಣಾಯಾಮ ಧ್ಯಾನ ಮಾತ್ರ ಇರುತ್ತೆ. ಇದು ಯೋಗದ ಜೊತೆಗೆ ಅದು ಇರ್ಲಿ ಅಂತಂದ್ಬಿಟ್ಟು ಮಾಡಿದ್ದೆ. ಯಾವುದೇ ಹೊಸ ಧ್ಯಾನದ ಕ್ಲಾಸ್ ಏನಾದ್ರು ನಮಗ್ ಬರುತ್ತೆ ಆ ತರ ಅಂದಾಗೆಲ್ಲ ನಾನು ಜಾಯ್ನ್ ಆಗ್ತೀನಿ ಮುಂಚೆಯಿಂದನು. ಏನಕ್ಕೆ ಅಂದ್ರೆ ಯಾವ ತರ ಇವರು ಎಕ್ಸ್ಪೀರಿಯನ್ಸ್ ಮಾಡೋದು, ಯಾವ ತರ ಹೇಳ್ಕೊಡ್ತಾರೆ, ಏನು ಇನ್ನ ಏನಾದ್ರು ವಿಷಯ ಇದೆಯಾ ಹಾಗೆ ಅದು ಮಾಡ್ತಾ ಇರ್ತೀನಿ. ನೈಸ್. ಈ ಕಮ್ಯುನಿಟಿಯಿಂದ ಏನ್ ಕಲ್ತ್ಕೊಳಕ್ ಬಂದಿದ್ದೀರಾ? ಅಂದ್ರೆ ನನ್ಗೇನು ಅಂತ ಗೊತ್ತಿಲ್ಲ, ಸುಮ್ನೆ ಜಾಯ್ನ್ ಆದೆ. ಏನೋ ಇದೆಯಲ್ವಾ ನೋಡೋಣ ಅಂತ ಕ್ಯೂರಿಯಾಸಿಟಿ, ಏನ್ ಮಾಡ್ತಾ ಇದಾರೆ ಇವರು ಅಂತ. ಅಂದ್ರೆ ಯಾವ್ದೋ ಒಂದು ಒಳ್ಳೆಯದಕ್ಕೆ ಹುಡ್ಕೊಂಡು ಹೋಗ್ತಾ ಇದ್ದೀನಿ. ವೆರಿ ನೈಸ್. ಎಲ್ ಸಿಕ್ಕಿದ್ರೆ ಅಲ್ಲಿ ಎಲ್ಲ ತಗೊಂಬರೋದು, ಎಲ್ ಸಿಕ್ಕಿದ್ರೆ ಅಲ್ಲಿ ಹೋಗಿ ತಗೊಂಡ್ ಬರ್ತಾ ಇರೋದು ಅಷ್ಟೇ. ನೀವು ನಿಮ್ಗೆ ಗೊತ್ತಿಲ್ದಂಗ್ ನೀವ್ ಅಟ್ರಾಕ್ಟ್ ಮಾಡ್ಕೊಂಡಿದ್ದೀರಾ ಈ ಕಮ್ಯುನಿಟಿಗೆ, ಅಷ್ಟ್ ಮಾತ್ರ ಹೇಳ್ತೀನಿ. ನೀವೇ ಅಟ್ರಾಕ್ಟ್ ಮಾಡ್ಕೊಂಡಿರೋದು. ಯಾವ್ದೋ ಒಂದ್ ಲೆಕ್ಕಾಚಾರ ಚುತ್ತ ಆಗಿರತ್ತೆ, ಅದಕ್ಕೆ ಈ ಕಮ್ಯುನಿಟಿ ಸಿಕ್ಕಿರತ್ತೆ. ಅದನ್ನು ಓಪನ್ ಆಗಿ ಹೇಳ್ತೀನಿ, ಯಾಕಂದ್ರೆ ಇದೆಲ್ಲ ನನ್ನ ಅನುಭವದ ಮಾತು. ನನಗೆ ಯಾವ್ದೋ ಕರ್ಮದ ಲೆಕ್ಕಾಚಾರ ಚುತ್ತ ಆದ್ರೇನೆ ನಂಗೆ ಯಾವ್ದೋ ಜ್ಞಾನದ ಮಾರ್ಗ ಸಿಗೋದು. ಎಲ್ಲರಿಗೂ ಹೇಳ್ತಾ ಇದ್ದೀನಿ, ಇದು ಬರೀ ತುಳಸಿ ಅವ್ರಿಗಲ್ಲ, ಇದು ನನಗ್ ಮಾತ್ರ ಅಲ್ಲ, ಪ್ರತಿಯೊಬ್ರಿಗೂ ಒಂದೊಂದು ಜ್ಞಾನ ಮಾರ್ಗ ಸಿಗ್ತಾ ಇದೆ ಅಂದ್ರೆ ಯಾವ್ದೋ ಒಂದ್ ಕರ್ಮ ತೀರ್ಸ್ಕೊಂಡಿರ್ತೀರಾ, ಅದಕ್ಕೆ ಸಿಕ್ಕಿರುತ್ತೆ. ಅಂಡ್ ಕರ್ಮ ಅನ್ನೋದು ಕೆಟ್ಟದಲ್ಲ, ನಾನು ಯಾವಾಗೂ ಹೇಳ್ತಾ ಇದ್ದೀನಿ, ಕರ್ಮ ಅನ್ನೋದು ನಮ್ಮ ಕಾರ್ಯ ಅಷ್ಟೇನೆ. ಕರ್ಮ ಅನ್ನೋದು ಕೆಟ್ಟ ರೀತಿ ಯಾರು ನೋಡ್ಬೇಡಿ ದಯವಿಟ್ಟು, ಅಷ್ಟೇ. ಓಕೆ, ಎಸ್ ವಿದ್ಯಾ ಸೋಮೇಶ್, ಇವಾಗ ನಿಮ್ ಪರಿಚಯ ಮಾಡ್ಕೊಡಿ. ನೀವೆಲ್ಲೋ ಹೋಗಿದ್ರಿ, ಸ್ವಲ್ಪ ಬ್ರೇಕ್ ತಗೊಂಡಿದ್ರಿ ಅನ್ಸುತ್ತೆ. ಇಲ್ಲ, ಅದೊಂದ್ ಸ್ವಲ್ಪ ಇಂಪಾರ್ಟೆಂಟ್ ಕಾಲ್ ಬಂದ್ಬಿಡ್ತು, ಮಾತಾಡ್ತಿದ್ದೆ. ನಮಸ್ಕಾರ, ನನ್ನ ಹೆಸರು ವಿದ್ಯಾ ಸೋಮೇಶ್ ಅಂತ. ನಾನು ರಿಟೈರ್ಡ್ ಗೌರ್ಮೆಂಟ್ ಎಂಪ್ಲಾಯಿ, BSNL. ನಾನು ಈಗ ಕೂಟಕ್ಕೆ ಸೇರಿ ಒಂದು 5 months ಆಗಿದೆ. ಅದೇ ಮೆಡಿಟೇಷನ್ ಮತ್ತೆ ಪ್ರೇಯರ್ಸ್ ಅದು ಇಷ್ಟ ಆಯ್ತು ನನಗೆ. ಅಫರ್ಮೇಷನ್ ಸ್ವಲ್ಪ ಮಾಡ್ತಾ ಇದ್ದೀನಿ, ಇನ್ನು ಬಾಕಿಯವ್ರು ಮಾಡಿದಷ್ಟು ಇನ್ನು ಮಾಡಕ್ ಆಗ್ತಾ ಇಲ್ಲ, ಡೈಲಿ ಮಾಡ್ತಾ ಇದ್ದೀನಿ. ಒಳ್ಳೇದ್ ಅನ್ನಿಸ್ತಾ ಇದೆ, ಖುಷಿ ಆಗ್ತಾ ಇದೆ. ಮೇನ್ ಮೆಡಿಟೇಷನ್ ಕಲಿಬೇಕು ಅಂತಾನೆ ಬಂದೆ ನಾನು, ಆದ್ರೆ ಇನ್ನೂ ಫುಲ್ ಆಗ್ತಾ ಇಲ್ಲ. ಅಂದ್ರೆ ಫುಲ್ ಮನ್ಸ್ ಇಲ್ಲೇ ಇರೋಷ್ಟು ಮೈಂಡ್ ಆಗ್ಬೇಕು, ಇನ್ನ ಆಗಿಲ್ಲ. ಪ್ರಾಕ್ಟೀಸ್ ಆಗ್ಬೇಕು, ಪ್ರಾಕ್ಟೀಸ್ ಆದ್ರೆ ಆಗ್ತಾ ಇದೆ. ಥ್ಯಾಂಕ್ ಯು. ಅಂಡ್ ನೀವು ಯಾವ್ದೋ ಕ್ಲಾಸ್ ಹೋಗ್ಬೇಕು ಅಂತ ಇದ್ರಿ, ಆದ್ರೂ ಪಾಪ ಪ್ರೆಸೆಂಟ್ ಮೂಮೆಂಟ್ ಬಂದ್ರಿ. ಥ್ಯಾಂಕ್ ಯು. ಅದು ಮೆಸೇಜ್ ಬಂತು ಇಲ್ಲ ಅಂತ, ಅದಕ್ಕೆ ಸರಿ ಒಳ್ಳೇದಾಯ್ತು, ಮನೇಲಿ ಇದನ್ನೆಲ್ಲ ಅಟೆಂಡ್ ಮಾಡೋಣ ಅಂತ ಬಂದೆ. ಆಕ್ಚುಲಿ ಅವ್ರು ತುಂಬಾ ವ್ಯಥೆ ಪಟ್ರು, ನೆನ್ನೆ ಇರತ್ತೆ ಅನ್ಕೊಂಡಿದ್ದೆ, ಇವತ್ ಮಾಡ್ಬಿಟ್ರೆ ನೀವು, ನಂಗೆ ಮಿಸ್ ಆಗತ್ತಲ್ಲ ಅಂತ. ಅದಕ್ಕೆ ನಾ ಹೇಳ್ದೆ ರೆಕಾರ್ಡಿಂಗ್ ಕೊಡ್ತೀನಿ ಅಂತ. ಅದಕ್ಕೆ ಹೇಳೋದು, ನಮ್ಗೆ ಎಲ್ಲಿ ಏನಿರತ್ತೆ ಯಾವಾಗ ನಮಗ್ ಗೊತ್ತಾಗಲ್ಲ. ಆ ಟೈಮಲ್ಲಿ ಏನ್ ಬರುತ್ತೋ ಅದನ್ನ ಖುಷಿಯಾಗಿ ಸ್ವೀಕಾರ ಮಾಡೋಣ ಎಲ್ಲಾರು ಅಷ್ಟೇ. ಓಕೆ, ಸೊ ಮೋಸ್ಟ್ಲಿ ನಿಮ್ ಮನ್ಸು ಇಲ್ಲೇ ಎಳ್ಕೊಂಡ್ ಬಂದಿದೆ, ಅದಕ್ಕೆ ಇಲ್ಲಿಗೆ ಕರ್ಕೊಂಬಂತು ಅಷ್ಟೇ. ಇವಾಗ ಎನರ್ಜಿ ಬಗ್ಗೆ ಲಾಸ್ಟ್ ವೀಕ್ ಮಾತಾಡ್ತಾ ಇದ್ದೆ, ನೆನ್ಪಿದ್ಯಾ ಎಲ್ಲಾರ್ಗೂ? ಎನರ್ಜಿ ಸ್ವಲ್ಪ ಫಿಸಿಕ್ಸ್ ಅಲ್ಲಿ ಬರುತ್ತೆ ಎನರ್ಜಿ ಅನ್ನೋದು. ತುಳಸಿ ಅವರೇ, ತುಳಸಿ, ಸರಸ್ವತಿ, ನೀವೆಲ್ಲ ಸಾಧ್ಯವಾದಷ್ಟು ವಿಡಿಯೋ ಆನ್ ಮಾಡ್ಕೊಂಡು ಕೂತ್ಕೊಳ್ಳಿ. ಯಾಕೆ ಅಂದ್ರೆ ಎನರ್ಜಿ ಎಲ್ಲರಿಗೂ ನಾ ಹೇಳ್ತಾ ಇರೋದು, ಬಟ್ ಎಲ್ರು ಇವಾಗ ಮಾಡಿದೀರಾ ವಿಡಿಯೋ ಆನು. ಎನರ್ಜಿ ಅನ್ನೋದು ತಲುಪಬೇಕು ಅಂತ ಇದ್ರೆ ಬಾಗ್ಲು ಓಪನ್ ಮಾಡ್ಕೊಂಡಿದ್ರೆ ಮಾತ್ರ ಬರುತ್ತೆ. ಅವಕಾಶಗಳು ಅಷ್ಟೇ, ನಾವು ಬಾಗ್ಲು ಮುಚ್ಕೊಂಡಿದ್ರೆ ಅವಕಾಶಗಳು ನಮಗ್ ಬರೋದಿಲ್ಲ. ಲಕ್ಷ್ಮಿನೂ ಅಷ್ಟೇ, ನಾವು ಬಾಗ್ಲು ಮುಚ್ಕೊಂಡಿದ್ರೆ ಲಕ್ಷ್ಮಿ ಮನೆಗ್ ಬರೋದಿಲ್ಲ. ಬಾಗ್ಲು ತೆಗೆದ್ಬಿಟ್ಟು ಹಾರ್ಟ್ಫುಲ್ಲಿ ವೆಲ್ಕಮ್ ಮಾಡಿದ್ರೆ ಎಲ್ಲ ಬರುತ್ತೆ. ಹಾಗೆ ಈ ಅವಕಾಶನು, ಈ ಎನರ್ಜಿನೂ ನಿಮಗ್ ಪಾಸ್ ಆನ್ ಆಗ್ಬೇಕಂದ್ರೆ ಎಲ್ಲರೂ ವಿಡಿಯೋ ಆನ್ ಮಾಡ್ಕೊಳ್ಳಿ. ನನಗೂ ಇದೆಲ್ಲ ಖಂಡಿತ ಮುಂಚೆ ಗೊತ್ತಿರ್ಲಿಲ್ಲ, ಇದೆಲ್ಲ ತುಂಬಾ ಕಲ್ತ್ಕೊಂಡು ನಾನು ಅಭ್ಯಾಸ ಮಾಡ್ತಾ ಇದ್ದೀನಿ ಎಲ್ಲದೂನು, ಆಯ್ತಾ?
ಆಮೇಲೆ ಕೇವಲ 1 hour ನಿಮಗೋಸ್ಕರ ನೀವು ಸೀಮಿತ ಮಾಡ್ಕೊಂಬಿಡಿ. ಇರತ್ತೆ ಲೈಫ್ ಪೂರ್ತಿ ಕೆಲಸ ಮಾಡೋದ್ ಬಿಟ್ಟು ಬೇರೆ ಏನೂ ಇಲ್ಲ. ಆದ್ರೆ 1 hour ಇಲ್ಲಿ ಕೂತಾಗ ಗಮನ ಕೊಟ್ಟು ಕೂತ್ಕೊಳ್ಳಿ. ಅಂಡ್ ಎನರ್ಜಿ ಅಂತ ಬಂದಾಗ ಲಾಸ್ಟ್ ವೀಕಲ್ಲಿ ಯಾರಾದ್ರೂ ಪಾಯಿಂಟ್ಸ್ ಮಾಡ್ಕೊಂಡಿದ್ರೆ ವೆಲ್ ಅಂಡ್ ಗುಡ್. ಮಾಡ್ಕೊಂಡಿಲ್ಲ ಅಂದ್ರೆ ಎನರ್ಜಿ ಫಿಸಿಕ್ಸ್ ಅಲ್ಲಿ ಬರುತ್ತೆ, ಸೈನ್ಸ್ ಅಲ್ಲಿ ಬರುತ್ತೆ. ಎನರ್ಜಿ ಅನ್ನೋದು ವರ್ಕ್ ಅಥವಾ ಮೂಮೆಂಟು ಎಲ್ಲ ಕಡೆ ಎನರ್ಜಿ ಬೇಕು. ಎನರ್ಜಿ ಇಲ್ಲದೆ ಇದ್ರೆ ಜೀವನ ನಡೆಯೋದಿಲ್ಲ. ನಾನು ಒಂದ್ ಎನರ್ಜಿ, ಈ ಲ್ಯಾಪ್ಟಾಪು ಎನರ್ಜಿ, ನೀವು ಮೊಬೈಲ್ ಇಟ್ಕೊಂಡಿದ್ದೀರಾ ಅದು ಎನರ್ಜಿ, ಎಲ್ಲದು ಎನರ್ಜಿಗಳೇ. ಇಯರ್ಫೋನ್ ಹಾಕೊಂಡಿದ್ದೀರಾ ಅದು ಎನರ್ಜಿ. ಪೆನ್ ಅನ್ನೋದು ಒಂದ್ ಎನರ್ಜಿ, ವಸ್ತುನೇ ಇರ್ಬೋದು ಬಟ್ ಎನರ್ಜಿ. ನೀರು ವಾಟರ್ ಎನರ್ಜಿ. ಓಕೆ, ಸೊ ಎಲ್ಲದು ಎನರ್ಜಿ ಎನರ್ಜಿ ಎನರ್ಜಿ. ಬಟ್ ಈ ಎನರ್ಜಿ ಬಗ್ಗೆ ಕಂಟಿನ್ಯೂಷನ್ ಇವತ್ತು ತಗೋತಾ ಇದ್ದೀನಿ. ಸೊ ಇಲ್ಲಿ ಎನರ್ಜಿ ಅಂತ ಬಂದಾಗ ಒಂದ್ ನಿಮಿಷ, ಎನರ್ಜಿ ಅಂತ ಬಂದಾಗ ನಮ್ಮ ಎನರ್ಜಿ ಯಾವ್ಯಾವ ರೀತಿ ಎಲ್ಲೆಲ್ಲಿ ಉಪಯೋಗ ಆಗತ್ತೆ ಅನ್ನೋದು ನಿಮ್ಗೆ ತಿಳಿಸ್ಕೊಡ್ತಾ ಇದೀನಿ ಇವತ್ತು. ಇದು ಸೆಕೆಂಡ್ ಪಾರ್ಟ್. ಫಸ್ಟ್ ಡೇ ಅಲ್ಲಿ ಎನರ್ಜಿ ಅಂದ್ರೆ ಏನು ಅಂತ ಸ್ವಲ್ಪ ತಿಳ್ಕೊಂಡ್ವಿ. ಬಟ್ ಇವತ್ತಿನ ದಿವಸ ಎನರ್ಜಿ ಎಲ್ಲಿ ಕನೆಕ್ಟ್ ಆಗತ್ತೆ? ಥಾಟ್ಸ್, ನಮ್ಮ ಯೋಚನೆಗಳು. ಎನರ್ಜಿ ನಮ್ ಥಾಟ್ಸ್ ಅಲ್ಲಿ ಕನೆಕ್ಟ್ ಆಗಿರತ್ತೆ. ಯಾಕೆಂದ್ರೆ ಥಾಟ್ಸ್ ಅನ್ನೋದು ಎಲ್ಲಿಂದ ಸೃಷ್ಟಿ ಆಗತ್ತೆ ಹೇಳಿ ನೋಡೋಣ, ಯಾರಾದ್ರೂ ಹೇಳ್ತೀರಾ? ಥಾಟ್ಸ್ ಅನ್ನೋದು ಎಲ್ಲಿಂದ ಬರುತ್ತೆ? ನಮ್ಮ ಮನಸ್ಸಿನಿಂದ. ಎಸ್, ಕರೆಕ್ಟ್. ಅದ್ರಲ್ಲೂ ಬ್ರೈನ್, ಆ ಬ್ರೈನೇ ಈ ಕೆಲಸ ಮಾಡೋದು, ಯೋಚನೆಗಳು ಬರೋ ತರ. ಸೊ ಆ ಬ್ರೈನ್ ಅನ್ನೋದು ಏನ್ ಮಾಡುತ್ತೆ? ಮೆದುಳು ಈ ಏನಾದ್ರೂ ಒಂದು ನಾವು ಆಚೆ ಹಾಕ್ಬೇಕು ಅಂತಿದ್ರೆ ಆ ಬ್ರೈನ್ ಏನ್ ಮಾಡುತ್ತೆ? ಎಲೆಕ್ಟ್ರಿಕಲ್ಲು ಮತ್ತೆ ಕೆಮಿಕಲ್ಲು ಎರಡು ಮಿಕ್ಸ್ ಮಾಡಿ ಥಾಟ್ಸ್ ನ ಕ್ರಿಯೇಟ್ ಮಾಡುತ್ತೆ. ಸ್ವಲ್ಪ ಸೈಂಟಿಫಿಕಲಿ ಹೇಳ್ತೀನಿ, ಆಯ್ತಾ? ಎಲೆಕ್ಟ್ರಿಕಲ್ಲು ಕೆಮಿಕಲ್ಲು ಎರಡು ಸೇರಿ ಥಾಟ್ಸ್ ರೆಡಿ ಆಗೋ ತರ ಎನರ್ಜಿ ಕೊಡತ್ತೆ. ಬ್ರೈನಿನ ಕೆಲಸ ಅದು. ಸೊ ಅವಾಗ ನಾವು ಥಿಂಕ್ ಮಾಡಿದ್ರೆ ಅಥವಾ ನೆನ್ಪಿಸ್ಕೊಂಡ್ರೆ ಅಥವಾ ಗಮನ ಕೊಟ್ಟಿ ಅನುಭವ ತಗೊಂಡ ಮೇಲೆ ಅದು ಒಂದು ಫೀಲಿಂಗ್ಸ್ ರೂಪಕ್ಕೆ ಬರುತ್ತೆ. ಆವಾಗ್ಲೇನೆ ಆ ಫೀಲಿಂಗ್ಸ್ ರೂಪಕ್ಕೆ ಬರೋ ಟೈಮ್ಗೆ ನರ್ವಸ್ ಸಿಸ್ಟಮ್ ಕೆಲಸ ಶುರು ಮಾಡುತ್ತೆ. ಫಸ್ಟ್ ಬ್ರೈನು ಥಾಟ್ಸ್ ಕೊಡುತ್ತೆ, ಆಯ್ತಾ? ಆ ಥಾಟ್ಸ್ ನೆಕ್ಸ್ಟ್ ನರ್ವಸ್ ಸಿಸ್ಟಮ್ಗೆಲ್ಲ ಬರ್ಬೇಕು ಅಂದ್ರೆ ಫೀಲಿಂಗ್ಸ್ ರೂಪದಲ್ಲಿ ನರ್ವಸ್. ಇದು ಒಂದು ಸೈಕಲ್. ಕಷ್ಟ ಆಗ್ತಿದ್ರೆ ಬಾಯ್ ಬಿಟ್ಟು ನಂಗೆ ಅರ್ಥ ಆಗಿಲ್ಲ ಅಂತ ಕೇಳಿ, ಸುಮ್ನೆ ಕೇಳಿಸ್ಕೊಂಡ್ ಕುತ್ಕೋಬೇಡಿ. ಅರ್ಥ ಆಗ್ತಾ ಇದೆಯಾ? ಈ ಬೇಸಿಕ್ ಕ್ಲಾರಿಟಿ ಇರ್ಬೇಕು. ಅದಕ್ಕೋಸ್ಕರ ಈ ಥಾಟ್ ಅನ್ನೋದು ಬ್ರೈನ್ ಆಕ್ಟಿವಿಟಿ, ಆಯ್ತಾ? ಬ್ರೈನ್ ಅಲ್ಲಿ ಒಂದು ಕೆಲಸ ಶುರು ಆಗತ್ತೆ ಥಾಟ್ ಅನ್ನೋದು. ಆಮೇಲೆ ಅದು ಎಮೋಷನ್ಸ್ ಆಗಿ ಕನ್ವರ್ಟ್ ಆಗತ್ತೆ. ಆಮೇಲೆ ಆ ಎಮೋಷನ್ಸ್ ನರನಾಡಿಗಳಿಗೆಲ್ಲ ಹೋಗ್ಬಿಟ್ಟು ನಮ್ ದೇಹಕ್ಕೆಲ್ಲ ಹರಡ್ಕೊಂಡು ಹೋಗತ್ತೆ. ಅದೇ ಪ್ರಕಾರ ನಮ್ ಬಿಹೇವಿಯರ್ ಅಂದ್ರೆ ನಮ್ ಸ್ವಭಾವ ಬೆಳೀತಾ ಹೋಗತ್ತೆ. ಅರ್ಥ ಆಯ್ತಾ ಈ ಸೈಕಲ್ಲು? ಎಲ್ಲರಿಗೂ ಅರ್ಥ ಆಗ್ತಾ ಇದೆಯಾ? ಏನಕ್ಕೆ ಇದನ್ನೇ ತಗೊಂಡೆ ಅಂದ್ರೆ ಎವ್ರಿಥಿಂಗ್ ಈಸ್ ರಿಲೇಟೆಡ್ ಟು ಎನರ್ಜಿ. ನಮ್ ಥಾಟ್ಸ್ ಕೂಡ ಎನರ್ಜಿ. ನಾವ್ ಯಾವ ತರ ಎನರ್ಜಿ ಕೊಡ್ತೀವೋ ಥಾಟ್ಸ್ ಆ ತರ ಇರತ್ತೆ. ಓಕೆ, ಸೊ ಇದೊಂದು ಸೈಕಲ್. ಈ ಸೈಕಲ್ ಪ್ರಕಾರ ನಮ್ ಸ್ವಭಾವ ಇರತ್ತೆ. ಅಳದು, ನಗದು, ಕೋಪ ಮಾಡ್ಕೊಳ್ಳೋದು, ಆಮೇಲೆ ಅದೇ ತರ ಬೇರೆಯವ್ರ ಜೊತೆ ಜಗಳ ಮಾಡೋದು, ಬೇರೆಯವ್ರ ಬಗ್ಗೆ ತಪ್ಪು ಕಲ್ಪನೆ ಮಾಡ್ಕೊಳ್ಳೋದು, ಬೇರೆಯವ್ರ ಬಗ್ಗೆ ಬೇಡದೇ ಇರೋ ವಿಚಾರಗಳು ಕಂಪೇರ್ ಮಾಡ್ಕೊಳ್ಳೋದು, ಇದೆಲ್ಲ ಥಾಟ್ ಪ್ರಾಸೆಸ್ ಇಂದ ಶುರುವಾಗೋದು. ಎಲ್ಲ ಥಾಟ್ಸ್. ಓಕೆ, ಸೊ ಈ ಥಾಟ್ಸ್ ಕರೆಕ್ಟ್ ಆಗಿದ್ರೆ ಎಲ್ಲ ಕರೆಕ್ಟ್ ಆಗಿರತ್ತೆ. ಈಗ ಎಕ್ಸಾಂಪಲ್ ಕೊಡ್ತೀನಿ. ಇವಾಗ ಒಂದ್ ಥಾಟ್ ಬರುತ್ತೆ, ನೆಗೆಟಿವ್ ಥಾಟೇ ಹೇಳ್ತೀನಿ. ಐ ಆಮ್ ಗೋಯಿಂಗ್ ಟು ಫೇಲ್, ನಾನ್ ಫೇಲ್ ಆಗ್ತೀನಿ ಅಂತ ಒಂದ್ ಥಾಟ್ ಬರುತ್ತೆ. ಸೊ ಈ ತರ ಥಾಟ್ ಬಂದ್ರೆ ಏನಾಗತ್ತೆ? ಫಸ್ಟ್ ಆಫ್ ಆಲ್ ನಾನ್ ಫೇಲ್ ಆಗ್ತೀನಿ ಅಂತ ಬಂದಾಗ ಏನೇನಾಗತ್ತೆ ಹೇಳಿ? ಭಯ ಆಗುತ್ತೆ. ಹಾ, ಎಸ್. ತಿರ್ಗಾ ಕೆಲವೊಬ್ರಿಗೆ ಕೈ ಎಲ್ಲ ನಡ್ಗೋದು, ಸ್ವೆಲ್ಲಿಂಗ್ ಎಲ್ಲ ಆಗುತ್ತೆ ಕೆಲವೊಬ್ರಿಗೆ, ಟೆನ್ಷನ್.
ಕರೆಕ್ಟ್. ಆಮೇಲೆ ಇನ್ನೇನಾಗತ್ತೆ, ಮೈಂಡ್ ಅಲ್ಲಿ ಗಲಿಬಿಲಿ ಆಗುತ್ತೆ ತುಂಬಾ. ಹೌದು, ಟೆನ್ಷನ್ ಏನಾಗ್ಬಿಡುತ್ತೆ, ಸ್ಟಾರ್ಟ್ ಆಗತ್ತೆ. ಏನು ಎತ್ತ ಅಂತ. ಕೆಟ್ಟ ಯೋಚನೆನೂ ಬಂದ್ಬಿಡುತ್ತೆ ಅಂತ. ಎಸ್, ಕೆಟ್ಟ ಯೋಚನೆ ಬರುತ್ತೆ. ಏನು Fail ಬೇಡ ಅನ್ಸುತ್ತೆ. ಹೌದು, ಏನು ಬೇಡ ಅನ್ಸತ್ತೆ. ಹೇಳಿ ನಿಮ್ ಯೋಚನೆಗಳು ಹೇಳಿ ಏನೇನ್ ಬರುತ್ತೆ ಅಂತ. ಫೇಲ್ ಅನ್ಕೂಡ್ಲೆ ಏನೇನ್ ಬರುತ್ತೆ. ಇವಾಗ ಯಾರಪ್ಪ ನಾವೇನ್ ಎಕ್ಸಾಮ್ ಬರೀತಾ ಇಲ್ಲ ಏನಿಲ್ಲ, ಆದ್ರೂ ಫೇಲ್ ಅಂತಿದಾರಲ್ಲ ಅನ್ಕೊಂಬಿಡಿ. ಜೀವನನೇ ಒಂದು ಎಕ್ಸಾಮ್ ಅನ್ಕೊಳ್ಳಿ. ಫಸ್ಟ್ ಬರೋದೇ ಭಯ. ಹಾ? ಭಯ. ಭಯ. ಅಯ್ಯೋ ಭಯನೇ. ಫೇಲ್ ಆಗ್ಬಿಡ್ತೀನಿ, ಅಯ್ಯೋ Correct. ಫೇಲ್ ಆಗ್ಬಿಡ್ತೀನಲ್ಲ ಅನ್ನೋ ಭಯ. So ಈ ಕನ್ಸು ಥಾಟ್ಸ್ ಬರುತ್ತೆ. ಹೇಳಿ. ಕನ್ಸು ಆತರ ಅಯ್ಯೋ ಆಗ್ಬಿಟ್ರೆ ಏನಾಗ್ಬಿಡುತ್ತೋ ಅಂತ ಕನ್ಸ್ರಿ. ಸೊ ಸುಮಾರು ಎಲ್ಲ ವಿಚಾರಗಳು ಹೇಳಿದ್ರಿ. ಫೇಲ್ ಅನ್ಕೂಡ್ಲೆ ಈ ತರ ಎಲ್ಲ ತಲೆಯಲ್ಲಿ ಬರುತ್ತೆ ಅಲ್ವಾ. ಸೊ ಈ ಒಂದು ಒಂದು ಟೆನ್ಷನ್ ಮತ್ತೆ ಅದ್ ನೆಕ್ಸ್ಟ್ ಎಲ್ಲಿಗೆ ಎಫೆಕ್ಟ್ ಆಗತ್ತೆ, ಅದೇನಾರು ಅಂದಾಜಿದ್ಯಾ ನಿಮ್ಗೆ? ನಮ್ಮ ಆರೋಗ್ಯದ ಮೇಲೆ ಎಫೆಕ್ಟ್ ಆಗುತ್ತೆ. ಹೌದು, ಆರೋಗ್ಯದ ಮೇಲೆ ಫಸ್ಟ್ ಎಲ್ಲಿ ಎಫೆಕ್ಟ್ ಆಗತ್ತೆ ಗೊತ್ತಾ? ಆರೋಗ್ಯದಲ್ಲಿ ಬ್ರೈನ್ ಎಲ್ಲ ಎಫೆಕ್ಟ್ ಆಗತ್ತೆ. ಬ್ರೈನ್ಗೆ ಎಫೆಕ್ಟ್ ಆಗತ್ತೆ, ಇನ್ಫಿಯಾರಿಟಿ ಕಾಂಪ್ಲೆಕ್ಸ್ ಡೆವಲಪ್ ಆಗುತ್ತೆ. ಫಸ್ಟ್ ಎಲ್ಲಿಗೆ ಎಫೆಕ್ಟ್ ಆಗತ್ತೆ ಗೊತ್ತಾ? ನಾನ್ ಫಸ್ಟ್ ಇವತ್ತು ನಾನು ಎಲ್ಲಿಗೆ ಹೇಳಿದೆ, ಫಸ್ಟ್ ನೀವೆಲ್ಲ ಕಾಮ್ ಡೌನ್ ಆಗಿ ಅನ್ಕೊಂಡೆ ಏನ್ ಆಕ್ಟಿವಿಟಿ ಮಾಡಕ್ಕೆ ನರ್ವಸ್ ಸಿಸ್ಟಮ್ಗೆ ಎಫೆಕ್ಟ್ ಆಗುತ್ತೆ. ಫಸ್ಟ್ ಬ್ರೀದಿಂಗ್ ಮೇಲೆ ಶುರು ಆಗತ್ ಪ್ರಾಬ್ಲಮ್. ಫಸ್ಟ್ ಬ್ರೀದಿಂಗ್ ಮೇಲೆ ಉಸಿರಾಟದಲ್ಲೇ ನಮಗ್ ಗೊತ್ತಾಗೋಗ್ಬಿಡತ್ತೆ ನಮ್ಗೇನೋ ಆಗಿದೆ ಅಂತ. ಯಾಕಂದ್ರೆ ಫ್ರೀ ಫ್ಲೋ ಇರಲ್ಲ, ಬ್ರೀದಿಂಗು ಹಿಡಿಯತ್ತೆ. ಮ್ಯೂಟ್ ಮಾಡಿ ಬಾನು. ಉಸಿರಾಟದಿಂದಾನೇ ಸ್ಟಾರ್ಟ್ ಆಗತ್ತೆ ಫಸ್ಟ್ ಬ್ರೀದಿಂಗ್ ಎಫೆಕ್ಟ್ ಸ್ಟಾರ್ಟ್ ಆಗೋದು. ಆಮೇಲೆ ನೆಕ್ಸ್ಟ್ ಭಾರ ಅನ್ಸುತ್ತೆ, ಕರೆಕ್ಟ್. ಆಮೇಲೆ ನೆಕ್ಸ್ಟ್ ಎಫೆಕ್ಟ್ ಆಗೋದು ನಮ್ಮ ಹಾರ್ಟ್ ರೇಟು ವೇರಿ ಆಗತ್ತೆ. ದಬ ದಬ ದಬ, ಕೆಲವ್ರಿಗೆ ಎದೆ ಹೊಡ್ತಾ ಅಂತ ಹೇಳ್ತೀವಿ, ಕೆಲವ್ರು ತುಂಬಾ ಭಾರ ಭಾರ ಅನ್ಸ್ತಾ ಇರತ್ತೆ. ಆಮೇಲೆ ಏನೋ ಹೆದರಿಕೆ ಅಂದ ಕೂಡಲೇ ಬರೋದು ಡಬ ಡಬಡ ಹೊಡ್ಕೊಳ್ಳೋದೆ. ಆಯ್ತಾ? ಬ್ರೀದಿಂಗ್ ಮೇಲೆ, ಹಾರ್ಟ್ ರೇಟ್ ಮೇಲೆ, ಆಮೇಲೆ ಗಮನ ಕಡಿಮೆ ಆಗ್ತಾ ಹೋಗತ್ತೆ. ನಾ ಏನ್ ಮಾಡ್ತಿರ್ತೀನಿ ಅನ್ನೋದು ನನಗೆ ಅರಿವೇ ಇರಲ್ಲ. ಇದೆಲ್ಲ ನೋಡಿ ಇವತ್ತು ಜಯಶ್ರೀ ಅವ್ರು ಏನ್ ಎಕ್ಸ್ಪ್ರೆಸ್ ಮಾಡಿದ್ರು ಅದೇ ವಿಚಾರ ನಡೀತಾ ಇದೆ. ನಾವೇನ್ ಮಾಡ್ತೀವಿ ಗಮನ ಇರಲ್ಲ, ನಾವೇನ್ ಮಾತಾಡ್ತೀವಿ ಗಮನ ಇರಲ್ಲ. ಆಮೇಲೆ ನೆಕ್ಸ್ಟ್ ಏನಾಗತ್ತೆ ಗೊತ್ತಾ? ಇದೆಲ್ಲ ಆದ್ಮೇಲೆ ಏನಾಗತ್ತೆ ಹೇಳಿ ನೋಡೋಣ. ಜಯಶ್ರೀಗೆ ಇವತ್ತು ಅದೇ ಆಗಿದ್ದು. ಅವ್ರ ಮುಖದಲ್ಲಿ ಏನ್ ಕಾಣಿಸ್ತಾ ಇತ್ತು? ಟೆನ್ಷನ್, ಗಾಬರಿ. ಆಯ್ತು, ಅದೆಲ್ಲ ಆದ್ಮೇಲೆ ನೆಕ್ಸ್ಟ್ ಏನಾಗತ್ತೆ? ಪ್ಯಾನಿಕ್ ಆದ್ರು. ಅದಾದ್ಮೇಲೆ ನೆಕ್ಸ್ಟ್ ಏನಾಗತ್ತೆ ನೋಡೋಣ, ಯಾರ್ಯಾರು ಏನೇನ್ ಹೇಳ್ತೀರಾ. ನೆಕ್ಸ್ಟ್ ಏನ್ ಮಾಡ್ಬೇಕು, ಯಾರನ್ನ ಏನ್ ಕೇಳ್ಬೇಕು, ಇಲ್ಲಿ ಒಂದ್ ನಿಮಿಷ, ಇಲ್ಲಿ ಯಾರಿಗ ಏನ್ ಕೇಳ್ಬೇಕು ಅಂತ ಬಂತಲ್ವಾ, ಆ ಪಾಯಿಂಟ್ ಅಲ್ಲಿ ಅವ್ರ ಮೇಲೆ ಅವ್ರ ಕಾನ್ಫಿಡೆನ್ಸ್ ಕಳ್ಕೊಂಡ್ಬಿಡ್ತಾರೆ. ಹೌದು, ಬೇರೆಯವ್ರಿಗೆ ಕೇಳ್ಬೇಕು ಅನ್ನೋದೇ ತಲೆ ಬಂದ್ಬಿಡತ್ತೆ. ಸೆಲ್ಫ್ ಕಾನ್ಫಿಡೆನ್ಸ್ ಫುಲ್ಲು ಕುಗ್ಗೋಗತ್ತೆ. ನೋಡಿ, ಇದು ಇಷ್ಟು ಥಾಟ್ಸ್ ಇಂದಾನೆ ಇವೆಲ್ಲ ಆಗಂತದ್ದು. ಈ ಥಾಟ್ಸ್ ಲಾಸ್ಟ್ ವೀಕ್ ಅಲ್ಲಿ ಜಯಶ್ರೀಗೆ ಎಂಟ್ರಿ ಆಯ್ತು. ಏನ್ ಥಾಟ್ಸು? ಯಾರೋ ಬಂದಿ ನಮ್ ಮನೆಯವ್ರು ಚೆನ್ನಾಗಿದ್ದಾರೆ ಅಂತ ಕೇಳ್ಬಿಟ್ರು ಅಂತ ಅವ್ರ ಥಾಟ್ ಅವರೇ ಸೃಷ್ಟಿ ಮಾಡ್ಕೊಂಡ್ರು. ಅವ್ರ ಏನ್ ಕೇಳಿದ್ರು ನಮಗ್ ಗೊತ್ತಿಲ್ಲ. ಅಲ್ಲ, ಅವ್ರ ಅದೇನ್ ಗೊತ್ತಾ ಮೇಡಮ್, ನಮ್ ಮನ್ಸಿಗೆ ಅವ್ರು ಕ್ಯಾಶುಯಲ್ ಆಗಿ ಕೇಳಿದಿದ್ರುವೆ ಎಷ್ಟೋ ದಿನದ ಮೇಲೆ ಬಂದ್ ಕ್ಯಾಶುಯಲ್ ಆಗಿ ಕೇಳಿದ್ರು, ಅವ್ರು ಕೇಳ್ಬಿಟ್ರು ಅಂತ ತಿರುಗ್ಬಿಡುತ್ತ ಅಲ್ಲಿಗೆ. ಏನೋ ಆರಾಮಾಗಿದ್ರೆ ಆರಾಮಾಗಿರ್ತೀವಿ. ಅವ್ರು ಕೇಳಿದ್ ಒಳ್ಳೇದು, ನಾವು ಕೇಳ್ಕೊಂಡು ಹೋದ್ರು ಅಂತ ಹೇಳ್ಕೊಂತೀವಿ. ಕೇಳಿದ ತಕ್ಷಣ ಏನೋ ಪ್ರಾಬ್ಲಮ್ ಆದಾಗ ನಮ್ ಮನ್ಸು ಆಟೋಮೆಟಿಕ್ ಆಗಿ ಅಲ್ಲಿಗೆ ತಿರುಗ್ಬಿಡುತ್ತೆ ಅವ್ರ ಕಡೆಗೆ. ಸೊ ಫಸ್ಟ್ ಲಾಸ್ಟ್ ವೀಕೆ ಅವ್ರೊಂದ್ ಥಾಟ್ ಕ್ರಿಯೇಟ್ ಮಾಡಿದ್ರು, ಅಯ್ಯೋ ಇವ್ರು ಕೇಳ್ಬಿಟ್ಟಿದ್ದಾರೆ ಏನಾಗತ್ತೋ ಅಂತ. ಒಂದ್ ವಾರದೊಳಗಡೆ ರಿಸಲ್ಟ್ ಬಂತು ಅಷ್ಟೇ. ಎಲ್ಲಾರ್ ಲೈಫಲ್ಲೂ ಇದೇ ಆಗೋದು, ಬರೀ ಜಯಶ್ರೀ ಅವ್ರಿಗೆ ಮಾತ್ರ ಅಲ್ಲ. ನೀವೆಲ್ಲ ನಿಮ್ ಜೀವನನ ಹೊಕ್ಕಿ ನೋಡಿ. ನಮ್ ಥಾಟ್ಸೇ ನಮ್ ಜೀವನ ಅಷ್ಟೇ, ಇನ್ನೇನು ಇಲ್ಲ. ಸೊ ಹಾಗಾಗಿ ಫೇಲ್ ಅನ್ನೋದಕ್ಕೆ ಇಷ್ಟೊಂದು ನಾವು ಲಿಂಕ್ ಮಾಡಿದ್ವಿ ಅಲ್ವಾ. ಅದೇ ತರ ಇವಾಗ ಇನ್ನೊಂದು ಥಾಟ್ ಕೊಡ್ತೀನಿ. ಇಮ್ಯಾಜಿನ್ ಮಾಡ್ಕೊಳ್ಳಿ ಒಂದ್ ಥಾಟ್. ಏನ್ ಗೊತ್ತಾ? ಒಂದ್ ಥಾಟ್ ಕೊಡ್ತೀನಿ, ಐ ಹ್ಯಾವ್ ಪ್ರಿಪೇರ್ಡ್, ಐ ಕ್ಯಾನ್ ಹ್ಯಾಂಡಲ್ ದಿಸ್.
ನಾನು ಕರೆಕ್ಟ್ ಆಗಿ ಪ್ರಿಪೇರ್ ಆಗಿದ್ದೀನಿ, ನಾನು ಎಲ್ಲದನ್ನು ಹ್ಯಾಂಡಲ್ ಮಾಡ್ತೀನಿ ಅಂತ ಈ ತರ ಹೇಳಿದ್ರೆ ಏನೇನಾಗತ್ತೆ ಗೊತ್ತಾ? ಈ ತರ ಹೇಳ್ಕೊಂಡ್ರೆ ಫಸ್ಟ್ ಆಫ್ ಆಲ್ ನಿಮ್ಗೆ ಏನ್ ಅನ್ಸ್ತಾ ಇದೆ ಹೇಳಿ? ನಾನು ಎಲ್ಲದಕ್ಕೂ ಪ್ರಿಪೇರ್ ಆಗಿದ್ದೀನಿ, ನಾನು ಹ್ಯಾಂಡಲ್ ಮಾಡ್ತೀನಿ ಅಂತ ಥಾಟ್ ಕಾನ್ಫಿಡೆನ್ಸ್ ಬರುತ್ತೆ. ಎಸ್, ಕಾನ್ಫಿಡೆನ್ಸ್ ಇನ್ಕ್ರೀಸ್ ಆಗತ್ತೆ. ಆಮೇಲೆ ಕೂಲಾಗಿ ಆರಾಮಾಗಿ ಇರ್ತೀವಿ. ಕೂಲಾಗಿ ಆರಾಮಾಗಿರ್ಬೋದು, ಎಮೋಷನಲಿ ಸ್ಟ್ರಾಂಗ್ ಆಗ್ತೀವಿ ಅಲ್ವಾ? ಥಾಟ್ ಈ ತರ ಮಾಡ್ಕೊಂಡ್ರೆ ಎಷ್ಟು ಬದಲಾವಣೆ ಆಗತ್ತಲ್ವಾ? ಆಮೇಲೆ ಏನು ಆಗಲ್ಲ ಅಂತ ಧೈರ್ಯವಾಗಿರ್ಬೇಕು, ಇರ್ತೀವಿ ನಾವೇ. ಎಸ್, ಯಾರು ಏನ್ ಬಂದ್ ಥಾಟ್ಸ್ ಹೇಳಿದ್ರು ಇಲ್ಲ ನಾವು ಚೆನ್ನಾಗಿದೀವಿ ಅಂತ ಅನ್ಕೋತಾ ಇರ್ಬೇಕು. ಎಸ್. ಸೊ ಈಗ ನಾನು ಏನ್ ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ, ಇದು ಆಧ್ಯಾತ್ಮಿಕತೆ ಅನ್ನೋದಕ್ಕಿಂತ ಇದು ಸೈನ್ಸ್ ಕೂಡ. ಸೈನ್ಸು ಆಧ್ಯಾತ್ಮಿಕತೆ ಎಲ್ಲ ಕನೆಕ್ಟೆಡ್. ಅದರಿಂದ ಎಲ್ಲದು ಡಿಪೆಂಡ್ ಆಗಿರೋದು ನಿಮ್ಮ ಎನರ್ಜಿನೇ. ನೀವೆಷ್ಟೇ ಕ್ಲಾಸಸ್ ಹೋಗ್ಬೋದು, ಎಷ್ಟೇ ಯೋಗ ಮಾಡ್ಬೋದು, ಎಷ್ಟೇ ಡಯಟ್ ಮಾಡ್ಬೋದು, ಎಷ್ಟೇ ಹೆಲ್ತ್ ನೋಡ್ಕೋಬಹುದು, ಎಷ್ಟೇ ಮಾತ್ರೆ ತಗೋಬಹುದು ಆರೋಗ್ಯಕ್ಕೆ, ನಿಮ್ ಎನರ್ಜಿ ಕೊಟ್ಟಿಲ್ಲ ಅಂದ್ರೆ ಯಾವುದು ವರ್ಕ್ ಆಗಲ್ಲ. ಎನರ್ಜಿ ನೆಕ್ಸ್ಟ್ ಥಾಟ್ಸ್ ಮೇಲೂ ಎನರ್ಜಿನೇ ವರ್ಕ್ ಆಗೋದು. ಅಗೇನ್ ಎನರ್ಜಿ ಇದ್ರೇನೆ ಥಾಟ್ಸಾ ಅಂತ ಬಂದ್ರೆ ಅದೆರಡು ಇಂಟರ್ ಡಿಪೆಂಡೆನ್ಸ್. ನಂಗೆ ಎನರ್ಜಿ ಇದೆ ಅಂತಾನು ಥಾಟ್ಸ್ ನಾನೇ ಕ್ರಿಯೇಟ್ ಮಾಡೋದು, ನನಗೆ ಒಳ್ಳೆ ಥಾಟ್ಸ್ ಕ್ರಿಯೇಟ್ ಮಾಡ್ತೀನಿ ಅಂತ ಎನರ್ಜಿ ಸಹಕಾರ ಕೊಡತ್ತೆ. ಸೊ ಎರಡು ಒಂದಕ್ಕೊಂದು ಇಂಟರ್ ಡಿಪೆಂಡೆನ್ಸ್. ಎನರ್ಜಿ ಬಿಟ್ಟು ಥಾಟ್ಸ್ ಇರಕ್ಕಾಗಲ್ಲ, ಥಾಟ್ಸ್ ಬಿಟ್ಟು ಎನರ್ಜಿ ಇರಕ್ಕಾಗಲ್ಲ. ಅರ್ಥ ಆಗ್ತಾ ಇದೆಯಾ? ಸೊ ನಾವ್ ಇಲ್ಲಿ ಕೆಲಸ ಮಾಡ್ಬೇಕಾಗಿರೋದು ಎನರ್ಜಿ ಮೇಲೂ ಕೆಲಸ ಮಾಡ್ಬೇಕು, ನಮ್ಮ ಥಾಟ್ಸ್ ಮೇಲೂ ಕೆಲಸ ಮಾಡ್ಬೇಕು. ಇದೆರಡು ಸ್ಟ್ರಾಂಗ್ ಆಗಿದ್ರೆ ನೆಕ್ಸ್ಟ್ ವರ್ಡ್ಸ್ ಮೇಲೆ ಗಮನ ಕೊಡ್ಬೇಕು, ಮಾತಾಡೋದ್ರ ಮೇಲೆ. ನಡೆ, ನುಡಿ ಫಸ್ಟ್, ಆಮೇಲೆ ನಡೆ. ಶಕ್ತಿ, ಯೋಚನಾ, ಆಮೇಲೆ ನುಡಿ, ನಡೆ. ಇದೆಲ್ಲ ಒಂದಕ್ಕೊಂದು ಕನೆಕ್ಟೆಡ್. ಸೊ ಥಾಟ್ಸ್ ಗೆ ಎನರ್ಜಿ ಕನೆಕ್ಟ್ ಆಯ್ತಾ? ಇವತ್ತಿಷ್ಟೇ ನಾನು ಕವರ್ ಮಾಡೋದು. ನೆಕ್ಸ್ಟ್ ವೀಕ್ ಇನ್ನೊಂದು ಬಗ್ಗೆ ಗಮನ ಕೊಡೋಣ, ಒಂದೊಂದೇ ಸ್ಟೆಪ್ ಬೈ ಸ್ಟೆಪ್ ಹೋಗೋಣ. ಸೊ ಎನರ್ಜಿ ಇದ್ರೇನೆ ಎಲ್ಲಾನು, ಅಷ್ಟೇ ಕನ್ಕ್ಲೂಷನ್. ಎಕ್ಸಾಂಪಲ್ಸ್ ಕೊಡ್ತೀರಾ? ಕೊಡ್ಬೇಕಾ? ನಾನು ಎಲ್ಲದನ್ನು ನಿಭಾಯಿಸ್ತೀನಿ, ಕಷ್ಟನೋ ಸುಖನೋ. ನಾನು ಹೇಳೋದು ಕಷ್ಟ ಸುಖ ಅಂತ ನಾವೇ ಏನಕ್ಕೆ ಪದಗಳನ್ನ ಕೊಡ್ಬೇಕು. ನಾನು ಏನೇ ಬಂದ್ರು ಎಲ್ಲದನ್ನು ನಿಭಾಯಿಸ್ತೀನಿ. ನಾವೇ ರಾಂಗ್ ಡೈರೆಕ್ಷನ್ ಕೊಡ್ತಾ ಇದೀವಿ ಎನರ್ಜಿಗೆ. ಕಷ್ಟ ಬಂದ್ರು ಎದುರಿಸ್ತೀನಿ, ದುಃಖ ಬಂದ್ರು ಸುಖ ಬಂದ್ರು ಎದುರಿಸ್ತೀನಿ ಕೊಡ್ಬೇಕು. ಇವಾಗ ನಮ್ ಫೋನಿಗೆ ಪಾಸ್ವರ್ಡ್ ಹಾಕಕ್ ನಾವು ಪ್ಯಾಟ್ರನ್ ಕೊಟ್ರೇನೆ ಪಾಸ್ವರ್ಡ್ ಆಗೋದು ಅಲ್ವಾ? ಸೊ ನಾವು ಪ್ಯಾಟ್ರನ್ ಸೆಟ್ ಮಾಡಿಲ್ಲ ಅಂದ್ರೆ ಅದ್ರ ಪಾಡಿಗೆ ಇರತ್ತೆ, ಲಾಕು ಆಗಲ್ಲ, ಏನೂ ಆಗಲ್ಲ. ಹಂಗೇನೆ ನಮ್ ಲೈಫು ಅಷ್ಟೇ. ನಾವೇ ಪ್ಯಾಟ್ರನ್ ಯಾಕೆ ಸೆಟ್ ಮಾಡ್ಬೇಕು? ನನ್ ಕಷ್ಟ ಬಂದ್ರು ನಾನು ಅನ್ಭವಿಸ್ತೀನಿ, ಸುಖ ಬಂದ್ರು ನಾನು ಅನ್ಭವಿಸ್ತೀನಿ. ಅದ್ರ ಬದಲು ನನ್ ಕರ್ಮದ ಲೆಕ್ಕಾಚಾರದಲ್ಲಿ ಏನೇನ್ ಬರುತ್ತೋ ಎಲ್ಲ ತಗೋತೀನಿ ಅಂತ ಯಾಕೆ ಹೇಳಕ್ ಆಗಲ್ಲ? ಬದಲಾಯಿಸ್ಕೋಬೋದಾ ನಮ್ಮ ಪದಗಳನ್ನ? ಖಂಡಿತ ತಗೋಬೇಕು. ತಗೋಬೋದಾ ಅಲ್ಲ, ತಗೋಬೇಕು. ಇದೇ ಜೀವನ, ಇದೇ ಶಕ್ತಿ, ಇದೇ ಯೋಚನಾ ಶಕ್ತಿ. ಓಕೆ, ಹೋಪ್ ಇನ್ಫಾರ್ಮೇಟಿವ್ ಆಗಿತ್ತು ಅನ್ಕೊಂತೀನಿ. ಇಷ್ಟಕ್ಕೆ ಇವತ್ತು ನಿಲ್ಲಿಸ್ತೀನಿ. ಮತ್ತೆ ನೆಕ್ಸ್ಟ್ ವೀಕ್ ಕ್ಲಾಸು ಏನು ಅಂತ ನೋಡೋಣ. ಆದ್ರೆ ಈಗ ಕೆಲವು ಅನೌನ್ಸ್ಮೆಂಟ್ಸ್ ಇದೆ. ನಾಳೆ ಫುಲ್ ಮೂನ್ ಮೆಡಿಟೇಷನ್ ಲೈವ್ ಆಗಿ ಮಾಡ್ತಾ ಇದೀವಿ. ಅಂದ್ರೆ ಆಫ್ಲೈನ್ ಅಲ್ಲ ಮಾಡ್ತಾ ಇರೋದು, ಆನ್ಲೈನ್ ಅಲ್ಲ. ಯಾರಿಗ್ ಸಾಧ್ಯ ಆಗತ್ತೆ ಬನ್ನಿ. ಯಾಕೆಂದ್ರೆ ಇದು ವಿದ್ಯಾರಣ್ಯಪುರದಲ್ಲಿ ನಡೆಯೋದು, ವಾಣಿ ಅವ್ರ ಮನೇಲಿ. ಸಾಧ್ಯ ಆದ್ರೆ ಅಲ್ಲ, ಬನ್ನಿ ಅಂತಾನೆ ಎಲ್ಲಾರ್ಗು ಕರಿತೀನಿ. ಬಟ್ ನಿಮ್ದು ಏನಿರತ್ತೆ ನನಗ್ ಗೊತ್ತಿಲ್ಲ. ಬಟ್ ಎಷ್ಟ್ ಜನ ಬರ್ತೀರಾ ನಮ್ಗೊಂದ್ ಕನ್ಫರ್ಮೇಶನ್ ಬೇಕು. ನಾಳೆ ಪಾಟ್ ಲಾಕ್ ಮಾಡ್ತಾ ಇರೋದು. ಅವ್ರವ್ರ ಮನೆಯಿಂದ ಏನೇನ್ ತರಕ್ಕಾಗತ್ತೆ ನಿಮ್ಮ ಕೈಯಲ್ಲಿ ತಗೊಂಬನ್ನಿ. ಏನೂ ಆಗ್ಲಿಲ್ಲ ಅಂದ್ರೆ ಹಣ್ಣು ಸ್ವೀಟ್ ಆದ್ರೂ ನಿಮ್ ಕೈಯಲ್ಲಿ ತಗೊಂಬನ್ನಿ. ಅದು ತರ್ಲಿಲ್ಲ ಅಂದ್ರೆ ಬೇಜಾರಿಲ್ಲ. ಏನ್ ಆ ಸಮಯಕ್ಕೆ ದೇವ್ರು ಕೊಡ್ತಾನೋ ಊಟ ಮಾಡೋಣ ಖುಷಿಯಾಗಿ, ಅಷ್ಟೇ. ಸೊ ನಾಳೆ 12 ಲಾಸ್ಟ್ ಅಂದ್ರೆ 12 ಗಂಟೆಗೆ ಶುರು ಮಾಡ್ತೀವಿ. ಅಷ್ಟ್ರೊಳಗಡೆ ವಾಣಿ ಮನೇಲಿ ಇರ್ಬೇಕು. ವಾಣಿಯವರ ರಿಕ್ವೆಸ್ಟ್ ಲೊಕೇಶನ್ ಕಳಿಸಿ ಗ್ರೂಪ್ ಅಲ್ಲಿ.
ಅಡ್ರೆಸ್ಸು ಲೊಕೇಶನ್ ಎರಡು ಮತ್ತೊಂದ್ಸತಿ ಕಳಿಸಿ. ಯಾರ್ಯಾರು ಬರ್ತಾರೆ ಮತ್ತೊಂದ್ಸತಿ ಕನ್ಫರ್ಮೇಶನ್ ಕೊಡಿ. 12 ಗಂಟೆಯಿಂದ 1 ಗಂಟೆ ಮೆಡಿಟೇಷನ್ ಇರುತ್ತೆ. ಆಮೇಲೆ ಫಿಸಿಕಲ್ ಆಕ್ಟಿವಿಟಿ ಲಾಸ್ಟ್ ಟೈಮು ಮಾಡಿದ್ವಿ, ಅದೇ ತರ ಏನಾದ್ರು ಫಿಸಿಕಲ್ ಆಕ್ಟಿವಿಟಿ ಒಂದು 10-15 ಮಿನಿಟ್ಸ್ ಮಾಡೋಣ. ಆಮೇಲೆ ಒಂದ್ ಸ್ವಲ್ಪ ಹೊತ್ತು ಊಟ ಮಾಡ್ಕೊಂಡು ಲೀವ್ ಆಗೋಣ. ಇಷ್ಟು ನಾಳೆ ಕಾರ್ಯಕ್ರಮ ಇದೆ. ಅದಾದ್ಮೇಲೆ ನೆಕ್ಸ್ಟ್ ಯಥಾ ಪ್ರಕಾರ ನಮ್ದು 5:30 ಸೆಷನ್ ಏನಿದೆ ಅದು ನಾಳೆ ಇರುತ್ತೆ. ಸ್ಯಾಟರ್ಡೆ ಏನಿರೋದಿಲ್ಲ, ಮತ್ತೆ ಮಂಡೆಯಿಂದ ಸ್ಟಾರ್ಟ್ ಆಗುತ್ತೆ. ಅಂಡ್ ಈ ಒಂದು ಏನು ಹೊಸ ಜನ ಎಂಟರ್ ಆಗ್ಬೇಕು ಅಂತಿದ್ದೀರಾ, ನಿಮ್ಗೆ 1 ಮಂತ್ ಇಂಟ್ರಡಕ್ಷನ್ ಸೆಷನ್ ಇರುತ್ತೆ. ಅದು ಸೆಪ್ಟೆಂಬರ್ 4th ಇಂದ ಸ್ಟಾರ್ಟ್ ಮಾಡ್ತೀವಿ. ಸೆಪ್ಟೆಂಬರ್ 4th or 5th ನಾನು ಟೈಮು ಡೇಟು ಎಲ್ಲ ನಿಮ್ ಗಮನಕ್ಕೆ ತರ್ತೀನಿ. ಇಂಟ್ರಡಕ್ಷನ್ ಸೆಷನ್ 1 ತಿಂಗಳು ಅಟೆಂಡ್ ಮಾಡಿದ್ಮೇಲೆ ಆಮೇಲೆ ನೀವು 5:30 ಸೆಷನ್ಗೆ ಬರ್ಬೋದು. ಇಂಟ್ರಡಕ್ಷನ್ ಸೆಷನ್ಗೆ ಲಿಟಲ್ ಬಿಟ್ ಫಾರ್ಮ್ಯಾಲಿಟೀಸ್ ಇದೆ, ಅದನ್ನ ನಾನು ಫೋನಲ್ಲಿ ಮಾತಾಡ್ತೀನಿ, ಪರ್ಸನಲ್ ಆಗಿ ಹೇಳ್ತೀನಿ ಏನು ಫಾರ್ಮ್ಯಾಲಿಟೀಸ್ ಅಂತ. ತುಂಬಾ ಏನು ದೊಡ್ಡ ದೊಡ್ಡ ಫಾರ್ಮ್ಯಾಲಿಟೀಸ್ ಅಲ್ಲ, ಸ್ವಲ್ಪ ಲೈಕ್ ಸ್ಮಾಲ್ ನಮ್ದೇ ಆದ ಒಂದು ಕಂಡೀಷನ್ಸ್ ಇಟ್ಕೊಂಡಿದೀವಿ ನಮ್ ಕಮ್ಯುನಿಟಿಲಿ ಫಾಲೋ ಮಾಡಕ್ಕೆ. ಅದ್ರ ಬಗ್ಗೆ ಎಲ್ಲ ನಾನು ಪರ್ಸನಲ್ ಆಗಿ ಮಾತಾಡ್ತೀನಿ. ಓಕೆ, ಸೊ ಇಷ್ಟು ಇವತ್ತಿನ ವಿಚಾರ. ಯಾರಿಗಾದ್ರೂ ಏನಾದ್ರೂ ಪ್ರಶ್ನೆಗಳಿದೆಯಾ ಕೇಳಕ್ಕೆ? ಪ್ರತಿದಿನ ಕ್ಲಾಸ್ ಇರುತ್ತಾ ಮೇಡಮ್? ಪ್ರತಿದಿನ ಇರುತ್ತಾ ಕ್ಲಾಸ್? ಪ್ರತಿದಿನ ಬೆಳಗ್ಗೆ 5:30 ಇಂದ 6:10 ಇರುತ್ತೆ ಬೆಳಿಗ್ಗೆ. ಆದ್ರೆ ಇದು ವಾರಕ್ಕೆ ಒಂದ್ ಸೆಷನ್ 4:30 ಇಂದ 5:30. ಅದ್ ಬಿಟ್ರೆ ನಿಮ್ದೇನ್ 1 ತಿಂಗಳು ಇಂಟ್ರಡಕ್ಷನ್ ಸೆಷನ್ ಇರುತ್ತೆ, ಅದು ಸಾಯಂಕಾಲ 4:30 ಇಂದ 5:30 ಇರುತ್ತೆ. ಅದು 30 days ಇರುತ್ತೆ ಇಂಟ್ರಡಕ್ಷನ್ ಸೆಷನ್. ಹಂಗನ್ಬಿಟ್ಟು 1 ಮಂತ್ ಅಂತ ಅಲ್ಲ, 30 days ಕಂಪ್ಲೀಟ್ ಆಗಿ. ಅಲ್ಲ, ಪ್ರತಿದಿನ ಇರುತ್ತೆ 4:30 ಇಂದ 5:30. ಅದನ್ನೇ ಹೇಳ್ತಾ ಇದೀನಿ, ಪ್ರತಿದಿನ ಅನ್ನಕ್ಕಿಂತ ಕಂಪ್ಲೀಟ್ 30 days, ನಾಟ್ ಕಂಪ್ಲೀಟ್ ಕಂಟಿನ್ಯೂಸ್ 30 days. 30 days. ಯಾಕೆಂದ್ರೆ ನಂದು ಎವ್ರಿ ಆಲ್ಟರ್ನೇಟಿವ್ ಡೇಸ್ ಇವಾಗ ಸ್ಕೆಡ್ಯೂಲ್ಸ್ ಇರುತ್ತೆ, ಅದ್ ನೋಡ್ಕೊಂಡು ನಾನು ಡೇಟ್ಸ್ ಎಲ್ಲ ಹೇಳ್ತೀನಿ. ಸೊ ಬರೋ 4ನೇ ತಾರೀಕಿಂದ ಅಂತ ಅನ್ಕೊಂಡಿದೀನಿ. ಐ ಥಿಂಕ್ 4th is ಥರ್ಸ್ಡೇನಾ ವಾಣಿ? ಫ್ರೈಡೆ ಜನ್ಮಾಷ್ಟಮಿ ಬರುತ್ತೆ. ಬೇಡ, ಹಾಗಾದ್ರೆ 3rd ಇಟ್ಕೊಳ್ಬೇಕಾಗತ್ತೆ. 3ನೇ ತಾರೀಕು ಥರ್ಸ್ಡೇ. ಸೊ 3ನೇ ತಾರೀಕು ಕೃಷ್ಣ ಜನ್ಮಾಷ್ಟಮಿ 4 ಇದೆ. ಕೃಷ್ಣ ಪರಮಾತ್ಮನ ಬರಕ್ ಮುಂಚೆ ನಾವು ಸಿದ್ಧ ಆಗೋಣ ಎನರ್ಜೀಸ್ ಬಗ್ಗೆ ಮಾತಾಡಕ್ಕೆ. ಅಂದ್ರೆ ಹೊಸಬ್ರಿಗೆ ಅದು ಸೆಷನ್ಸ್, ಹಳಬ್ರಿಗೆ ಆಸ್ ಯೂಶುವಲ್ ಏನಿದೆ ಕಂಟಿನ್ಯೂ ಆಗುತ್ತೆ. ಓಕೆ, ಅಷ್ಟೇ. ಇನ್ಯಾರಿಗಾದ್ರೂ ಏನಾದ್ರೂ ಪ್ರಶ್ನೆ? ಓಕೆ, ಹೇಳಿ ಬಾನು. ನೀವು ಇಂಟ್ರಡಕ್ಷನ್ ಕೊಟ್ಟಿಲ್ಲ, ಕೊಡಿ. ಅನ್ಮ್ಯೂಟ್ ಮಾಡಿ ಮಾತಾಡಿ. ವಿದ್ಯಾನೂ ಕೊಟ್ಟಿಲ್ಲ. ಸಾರಿ, ಒಂದು ಫೋನ್ ಎತ್ಕೊಂಡು ಓಡೋಗ್ತಿದ್ದೆ ಅದಕ್ಕೆ. ನನ್ನ ಹೆಸರು ಭಾನು. ನಾನಿವಾಗ ಜಾಯಿನ್ ಆಗಿ 3 months ಆಯ್ತು ಅನ್ಸುತ್ತೆ. ಐ ಥಿಂಕ್ ಏಪ್ರಿಲ್ ಅಲ್ಲಿ ಜಾಯಿನ್ ಆಗಿದ್ದು. ಚೆನ್ನಾಗಿದೆ. ಮತ್ತೆ ಈ ಓಪೋಪೋನೋ ಪ್ರೇಯರ್ಸ್ ಇದಾಯ್ತು, ವರ್ಕ್ ಆಯ್ತು. ಮತ್ತೆ ಹೀಲಿಂಗ್ ಪ್ರೇಯರ್ಸು ಮತ್ತೆ 5/55 ವರ್ಕ್ ಆಯ್ತು. ಅದು ಪ್ರೀವಿಯಸ್ ಇದ್ರಲ್ಲಿ 5 days ಬರೆಯಕ್ಕೆ ಹೇಳಿದ್ರು ಸೇಮ್ ಟೈಮಿಂಗ್ಸ್ ಅಲ್ಲಿ. ಅದ್ರಲ್ಲಿ ನಾನು ನಮ್ಮ ಮನೆಗೆ ನೀರಿನ ಪ್ರಾಬ್ಲಮ್ ಇತ್ತು, ಅದಕ್ಕೆ ನಾನೇ 5 days ಬರ್ದೆ. ಆಕ್ಚುಲಿ ಇವತ್ತಿನವರೆಗೂ ಅದೇನು ಅಂತ ಗೊತ್ತಿಲ್ಲ. ನೀರು ಟ್ಯಾಂಕು ಸಂಪು ಬಿಡ್ತಾನೆ ಇದ್ದಾರೆ ಕಂಟಿನ್ಯೂಸ್ ಆಗಿ, ನಾವು ತುಂಬಿಸ್ತಾ ಇದ್ದಾಗ ಬರ್ತಾನೆ ಇದೆ. ಗ್ರಾಟಿಟ್ಯೂಡ್ ಟು ಯೂನಿವರ್ಸ್. ಗ್ರಾಟಿಟ್ಯೂಡ್ ಎಷ್ಟು ಗ್ರಾಟಿಟ್ಯೂಡ್ ಹೇಳ್ತಿರೋ ಅಷ್ಟು ಒಳ್ಳೇದು. ತಥಾಸ್ತು ಅನ್ನಿ ಅವ್ರಿಗೆ ಎಲ್ಲಾರುನು. ನೀರ್ ಹಂಗೆ ಗಂಗಮ್ಮ ತುಳುಕ್ತಾ ಇರ್ಲಿ, ಹಾಗೆ ಇರ್ಲಿ. ಹೌದು, ಮನೆಗ್ ಮೇನ್ ಆಗಿ ನೀರ್ ಬೇಕಂತೆ. ನಾವೆಲ್ಲೇ ಏನೇ ಮನೇಲಿ ಏನೇ ವಸ್ತು ಏನೇ ಇದ್ರು ಪ್ರತಿಯೊಂದಕ್ಕೂ ನೀರು ಉಪಯೋಗ ಬೇಕಂತೆ. ಅದೇನೇ ಇಲ್ಲ ಅಂದ್ರೆ ಏನು ಕೆಲಸ ಮಾಡಕ್ ಆಗಲ್ವಂತೆ. ಸೊ ಅದಕ್ಕೆ ಅದೊಂದು ಮೂಲಕ ಅದು ಬೇಸಾಗಿ ಇಟ್ಕೊಂಡು ನಾನು 5/55 ಬರ್ದೆ. ಸೊ ಅದು ಚೆನ್ನಾಗಿ ವರ್ಕ್ ಆಯ್ತು. ಥ್ಯಾಂಕ್ ಯು ಯೂನಿವರ್ಸ್ ಅಂಡ್ ಥ್ಯಾಂಕ್ ಯು ಸಂಗೀತ ಮ್ಯಾಮ್. ಓಕೆ ಭಾನು ಅವರೇ, ಇವಾಗ ನಿಮ್ಗೆ 5/55 ವರ್ಕ್ ಆಗಿದೆ ಅಂದ್ರೆ ಅದಕ್ಕೆ ಎನರ್ಜಿ ಜಾಸ್ತಿ ಕೊಟ್ಟು ಜಾಸ್ತಿ ಅಫರ್ಮೇಶನ್ಸ್ ಅದೇ ಟೆಕ್ನಿಕ್ ಯೂಸ್ ಮಾಡ್ಕೊಳ್ಳಿ, ವರ್ಕ್ ಆಗತ್ತೆ. ನಿಮ್ಗೆ ಯಾವ ಟೆಕ್ನಿಕ್ ವರ್ಕ್ ಆಗತ್ತೋ ಅದನ್ನೇ ಪ್ರಾಕ್ಟೀಸ್ ಮಾಡಿ. ಓಕೆ, ಒಳ್ಳೇದಾಗ್ಲಿ. ಸೊ ಹೇಳಿ, ಇನ್ನೇನಾರ ಇದೆಯಾ ಮಾತಾಡೋದು? ಓಕೆ, ಥ್ಯಾಂಕ್ ಯು ಭಾನು. ಹಿಂಗೆ ಬರ್ಬೇಕು, ಮುಂದಕ್ಕೆ ಬರ್ಬೇಕು. ನಾನು ಮಾತಾಡ್ಬೇಕು ಅಂತ ಬಂದ್ರೆ ಖುಷಿ ಆಗತ್ತೆ. ವೆರಿ ಗುಡ್. ವಿದ್ಯಾ ಕೇಸಿ, ನಿಮ್ಮ ಪರಿಚಯ, ನೀವೆಷ್ಟು ದಿವಸದಿಂದ ಇದ್ದೀರಾ, ನಿಮ್ಗೇನ್ ಇಷ್ಟ ಆಗಿದೆ?
ಕೇಳಿಸ್ತಿದೆ ಮ್ಯಾಮ್. ಕೇಳಿಸ್ತಿದೆ. ನಾವು ಏಪ್ರಿಲ್ ಇಂದ ಈಗ ಆಗಸ್ಟ್ ಎಂಡಿಂಗ್ ಬಂದ್ರೆ 5 months ಆಗತ್ತೆ ಮ್ಯಾಮ್. ಚೇಂಜಸ್ ಆಗ್ತಾ ಇದೆ, ಬಟ್ ಇನ್ನ ಮನಸ್ಪೂರ್ವಕವಾಗಿ ಮಾಡಕ್ ಆಗ್ತಾ ಇಲ್ಲ. ಟೈಮ್ ಸ್ವಲ್ಪ ಆಗ್ತಾ ಇಲ್ಲ. ಮಾಡಿದ್ರೆ ತುಂಬಾ ಚೆನ್ನಾಗ್ ಆಗತ್ತೆ ಅಂತ ಅನ್ಸುತ್ತೆ ಮ್ಯಾಮ್. ಬಟ್ ನಿಮ್ಗೆ ಮತ್ತೆ ಯೂನಿವರ್ಸಿಟಿ ಗ್ರಾಟಿಟ್ಯೂಡ್ ಮ್ಯಾಮ್. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ವಿದ್ಯಾ. ಬನ್ನಿ ನಾಳೆ ವಾಣಿ ಅವ್ರ ಮನೆಗೆ 12 ಗಂಟೆಗೆ ಇದ್ರೆ ಸಾಕು. ಮ್ಯಾಮ್ ಟ್ರೈ ಮಾಡ್ತೀನಿ ಮ್ಯಾಮ್. ಟ್ರೈ ಇಲ್ಲ ಬನ್ನಿ. ಪರ್ಮಿಷನ್ ತಗೊಂಡ್ ಬನ್ನಿ. ಶಾಲಿನಿ ನೀವು ಬನ್ನಿ. ವಿದ್ಯಾರಣ್ಯಪುರಕ್ಕೆ ಬರ್ತಾ ಇದೀವಿ, ನಿಮ್ಗೋಸ್ಕರ ಅಲ್ಲಿಗೆ ಬರ್ತಾ ಇರೋದು. ಬನ್ನಿ, ಆದಷ್ಟು ಬನ್ನಿ. ಓಕೆನಾ? ಏನ್ ಅನ್ಕೋತಾರೋ ಯಾರೇನ್ ಅನ್ಕೋತಾರೋ ಯಾರು ತಲೆಯಲ್ಲಿ ಇಟ್ಕೋಬೇಡಿ. ಪರಮಾತ್ಮನ ಇಚ್ಛೆ ನೀವು ಬರಕ್ಕೆ, ನೀವು ಬರ್ಬೇಕು ಅನ್ನೋದು ನಿಮ್ಮ ಇಚ್ಛೆ ಅಷ್ಟೇ. ಯಾರು ಗಿಲ್ಟ್ ಫೀಲ್ ಇಟ್ಕೊಂಬೇಡಿ. ಬರಕ್ಕಾದ್ರೆ ಸಂತೋಷ, ಬರಕ್ಕಾಗ್ಲಿಲ್ಲ ಅಂದ್ರೆ ಅಲ್ಲೇ ಕೂತ್ಕೊಂಡು ಮೆಡಿಟೇಷನ್ ಮಾಡಿ. ಮೆಡಿಟೇಷನ್ ಲಿಂಕ್ ಕಳಿಸ್ತೀನಿ. ನಾಳೆ ಪೌರ್ಣಮಿ ಮೆಡಿಟೇಷನ್ ಮಾಡಿ ಸಾಯಂಕಾಲ, ಆಯ್ತಾ? ಓಕೆ. ಕ್ಯಾಟು ಬರ್ತಾ ಇದೆ ನೋಡಿ ಮ್ಯಾಮ್. ಕ್ಯಾಟು ಬರ್ತಾ ಇದೆಯಾ? ಕೇಳಿಸ್ಕೊಳ್ಳಿ ಅದೂನು. ಅಲ್ಲೋಡಲ್ಲ ಚೊಟ್ಟು. ಓಕೆ. ಸೊ ನಾಳೆ ಒಂದು ಆಕ್ಟಿವಿಟಿ ಸಾಧ್ಯ ಆದ್ರೆ ಎಲ್ಲಾರು ಮಾಡಿ. ಫುಲ್ ಮೂನ್ ಮೆಡಿಟೇಷನ್ ಇದೆ, ಮೆಡಿಟೇಷನ್ ಲಿಂಕ್ ಕಳಿಸ್ತೀನಿ. ಸಾಯಂಕಾಲ ಮಾಡಿ. ಯಾರ್ಯಾರು 12 ಗಂಟೆಲಿ ಮಾಡಿರ್ತೀರಾ ಮತ್ತೆ ಸಾಯಂಕಾಲನು ಮಾಡ್ಬೋದು. ಆಮೇಲೆ ಬರ್ನಿಂಗ್ ಬೌಲ್ ಆಕ್ಟಿವಿಟಿ ಮಾಡಿ ಹೀಲಿಂಗ್ ಮಾಡ್ಕೊಳ್ಳಿ. ಯಾವ್ದಾದ್ರೂ ಹೀಲಿಂಗ್ ವಿಚಾರಗಳಿದ್ರೆ, ಯಾವ್ದಾದ್ರೂ ನಿಮಗ್ ತುಂಬಾ ಡಿಸ್ಟರ್ಬ್ ಮಾಡ್ತಾ ಇದ್ರೆ ಯಾವ್ದಾದ್ರು ವಿಚಾರಗಳು, ಅದನ್ನ ಹೇಗ್ ಮಾಡ್ಬೇಕು ಗೊತ್ತಿದ್ರೆ ಮಾಡಿ, ಗೊತ್ತಿಲ್ದೇ ಇರೋರು ಪ್ರಯೋಗ ಮಾಡಕ್ ಹೋಗ್ಬೇಡಿ. ನಾ ಹೇಳ್ಕೊಟ್ಮೇಲೆ ಮಾಡಿ, ಗೊತ್ತಿರೋರು ಮಾತ್ರ ಮಾಡಿ ಇದನ್ನ ಅಷ್ಟೇ. ಓಕೆ? ಏನಾದ್ರೂ ತುಂಬಾ ಡಿಸ್ಟರ್ಬ್ ಆಗ್ತಾ ಇದೆ ಮೈಂಡ್ಗೆ ಅಥವಾ ದೇಹಕ್ಕೆ ಯಾವ್ದಾದ್ರು ತೊಂದರೆ ಕೊಡ್ತಾ ಇದೆ ಅಂದ್ರೆ ಬರ್ದ್ಬಿಟ್ಟು ಪೇಪರು ಪೆನ್ನು ತಗೊಂಡ್ ಬರ್ದ್ಬಿಟ್ಟು ಆ ಪೇಪರ್ನ ಹರಿದಾಕ್ಬಿಟ್ಟು ಸುಟ್ಬಿಡಿ. ನಾಳೆ ಪೌರ್ಣಮಿ ಇರೋದ್ರಿಂದ ಇದು ವಿಶೇಷ ಮಾಡಿ, ಆಯ್ತಾ? ಓಕೆ. ಸೊ ಈಗ ಒಂದು ಸ್ಮಾಲ್ 3 minutes ಮೆಡಿಟೇಷನ್ ಮಾಡಿ ಗ್ರಾಟಿಟ್ಯೂಡ್ ಹೇಳಿ ವೈಂಡ್ ಅಪ್ ಮಾಡೋಣ ಸೆಷನ್. ಯಾರಿಗೂ ಏನು ಪ್ರಶ್ನೆ ಇಲ್ಲ ಅಲ್ವಾ? ಯಾರಿಗೂ ಏನು ಪ್ರಶ್ನೆ ಇಲ್ಲ. ಓಕೆ. ಸೊ ನಿಮ್ಗೆ ಹೇಗನ್ಸ್ತು ತುಳಸಿ ಅವರೇ ಇವತ್ತಿನ ಅನುಭವ? ಇವತ್ತಿನ ಸೆಷನ್ ಹೇಗಿತ್ತು ನಿಮ್ಗೆ? ಅನ್ಮ್ಯೂಟ್ ಮಾಡಿ ಹೇಳಿ. ಚೆನ್ನಾಗಿತ್ತು ಮೇಡಮ್. ಅಂದ್ರೆ ಇವಾಗಿನ ಪರಿಸ್ಥಿತಿಗೆ ಕರೆಕ್ಟ್ ಆಗಿದೆ ಇದು. ಈ ಕ್ಲಾಸಿಗೆ ಸೇರಿರೋದು ಅನ್ಸ್ತಾ ಇದೆ ನನಗೆ. ಮಾಡಿ. ಯು ರಿಕ್ವೈರ್ ಎನರ್ಜಿ, ಲಾಟ್ಸ್ ಆಫ್ ಎನರ್ಜಿ ಬೇಕು ನಿಮ್ಗೆ ಅಷ್ಟೇ. ಹೌದು. We are here to support you as a community. ಓಕೆ. ಸೊ ಸರಸ್ವತಿ ಅವರೇ ನಿಮ್ದು 2ನೇ ಸೆಷನ್ ಇತ್ತು, ನಿಮ್ಮ ಅನುಭವ? ಕೇಳಿಸ್ತಾ ಇದೆ ಸರಸ್ವತಿ ಅವರ? ಕೇಳಿಸ್ತಾ ಇದೆ. ನಾನ್ ಮಾತಾಡೋದು ಕೇಳಿಸ್ತಿದ್ಯಾ? ಹೇಗೆ ಅಂತ ಏನು ಅಂತ ಗೊತ್ತಾಯ್ತು. ಹೇಗೆ ನಾವು ಕಾನ್ಫಿಡೆನ್ಸ್ ಯಾವ ತರ ಇರ್ಬೇಕು, ಯಾವ ತರ ಪ್ಯಾನಿಕ್ ಆಗ್ಬಾರ್ದು ಅಂತ ಅನ್ನೋದು ಗೊತ್ತಾಯ್ತು. ಯಾವ್ದು ಸಣ್ಣ ವಿಷಯಕ್ಕಾಗ್ಲಿ ಯಾವ್ದಕ್ಕಾಗ್ಲಿನು ಯಾವ ತರ ಇರ್ಬೇಕು ಅನ್ನೋದು ಗೊತ್ತಾಯ್ತು. ಇನ್ನು ಕಲ್ತ್ಕೊಳ್ಳೋದು ತುಂಬಾ ಇದೆ. ಈ ಸೆಂಟೆನ್ಸ್ ತುಂಬಾ ಇಷ್ಟ ಆಯ್ತು. ತುಂಬಾ ಇದೆ ಕಲ್ತ್ಕೊಳ್ಳೋದು ಅಂದ್ರಲ್ಲ, ಅದು ಖುಷಿ ಆಯ್ತು. ವೆರಿ ಗುಡ್. ಥ್ಯಾಂಕ್ ಯು. ಈಗ ಒಂದು 3 ನಿಮಿಷದ ಒಂದು ಮೆಡಿಟೇಷನ್ ಪ್ಲೇ ಮಾಡ್ತೀನಿ. ಆರೋಗ್ಯಕ್ಕೆ ಸಂಬಂಧಪಟ್ಟಂಗೆ, ದೇಹಕ್ಕೆ ಸಂಬಂಧಪಟ್ಟಂಗೆ ಅದು ಮೆಡಿಟೇಷನ್. ಅದು ಮಾಡಿ ಗ್ರಾಟಿಟ್ಯೂಡ್ ಹೇಳಿ ವೈಂಡ್ ಅಪ್ ಮಾಡೋಣ. ಓಕೆ? ಸ್ವಲ್ಪ ನೀರ್ ಕುಡಿದ್ಬಿಟ್ಟು ಕೂತ್ಕೊಳ್ಳಿ ಎಲ್ಲಾರುನು. मैं ऊर्जा हूँ, मैं शक्ति हूँ, मैं स्वस्थ हूँ, मैं मजबूत हूँ, मैं ऊर्जा हूँ, मैं शक्ति हूँ।
मैं स्वस्थ हूँ, मैं मजबूत हूँ, हर दिन पहले से बेहतर हूँ। मैं स्वस्थ हूँ, मैं मजबूत हूँ, मैं जीवन से भरपूर हूँ। मैं स्वस्थ हूँ, मैं मजबूत हूँ, मेरे अंदर नई शक्ति है। मेरी हर सांस में ऊर्जा है, मेरे हर दिन में ताजगी है। मैं अपने शरीर से प्यार करती हूँ, यही मेरी सबसे बड़ी दौलत है। मैं अच्छा महसूस कर रही हूँ, मैं बेहतर महसूस कर रही हूँ। हर सुबह नई शक्ति लेकर मैं आगे बढ़ रही हूँ। मैं स्वस्थ हूँ, मैं मजबूत हूँ, हर दिन पहले से बेहतर हूँ। मैं स्वस्थ हूँ, मैं मजबूत हूँ, मैं जीवन से भरपूर हूँ। मेरा मन शांत है, मेरा तन स्वस्थ है, मैं खुद का ध्यान रखती हूँ। मेरा हर दिन श्रेष्ठ है, मैं संतुलित हूँ, मैं सुरक्षित हूँ, मैं अपने जीवन की हर सुबह नई ऊर्जा के साथ जीती हूँ। मैं अच्छा महसूस कर रही हूँ, मैं मजबूत महसूस कर रही हूँ, मैं चमक रही हूँ, मैं खिल रही हूँ, मैं खिल रही हूँ। मैं स्वस्थ हूँ, मैं मजबूत हूँ, हर दिन पहले से बेहतर हूँ। मैं स्वस्थ हूँ, मैं मजबूत हूँ, मैं जीवन से भरपूर हूँ। मैं खुश हूँ, मैं आभारी हूँ। मैं स्वस्थ हूँ, मैं मजबूत हूँ, मैं स्वस्थ हूँ, मैं मजबूत हूँ, मैं स्वस्थ हूँ, मैं मजबूत हूँ, मैं स्वस्थ 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 हूँ। Say thank you to universe. Thank you universe for blessing me my time. Thank you universe for internet connection, smartphone and laptop. Thank you universe for all of our family members who are supporting and encouraging us. Thank you universe for today's knowledge. ಇವತ್ತಿನ ಜ್ಞಾನಕ್ಕೆ ಧನ್ಯವಾದ. Thank you universe for this ಬ್ರಾಹ್ಮಿ ಗೋಧುಳಿ ಕೂಟ ಈ ಕಮ್ಯುನಿಟಿಗೆ ಧನ್ಯವಾದ. Thank you each one of you for patience listening and understanding. ಸೊ ತಾಳ್ಮೆಯಾಗಿ ಎಲ್ಲ ಕೇಳಿಸ್ಕೊಂಡು ಅರ್ಥ ಮಾಡ್ಕೊಂಡಿದ್ದಕ್ಕೆ ಧನ್ಯವಾದ. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ಎವ್ರಿಥಿಂಗ್ ಆನ್ ದಿಸ್ ಯೂನಿವರ್ಸ್. ಎರಡು ಕೈಗಳನ್ನ ಚೆನ್ನಾಗಿ ಉಜ್ಜಿ ಕಣ್ಗಳ ಮೇಲೆ ಇಡ್ತಾ ನಿಧಾನಕ್ಕೆ ಕೈಗಳನ್ನ ಇಳಿಸಿ ಕಣ್ಣನ್ನ ಬಿಡ್ಬೋದು. ಓಕೆ, ಥ್ಯಾಂಕ್ ಯು ವೆರಿ ಮಚ್ ಆಲ್ ಆಫ್ ಯು. ಹ್ಯಾವ್ ಎ ಬ್ಲೆಸ್ಡ್ ಈವ್ನಿಂಗ್. ಆಮೇಲೆ 21 ಡೇಸ್ ಏನ್ ಅಫರ್ಮೇಶನ್ ಕೇಳಿಸ್ಕೊತಾ ಇದೀವಿ ಬೆಳಗಿನ ಸೆಷನ್ ಅವರು ಕಂಟಿನ್ಯೂ ಮಾಡಿ. ಭಾನು ಥ್ಯಾಂಕ್ಸ್ ಫಾರ್ ಶೇರಿಂಗ್. ಪ್ರತಿದಿನ ಅವ್ರು ಹಾಕ್ತಾ ಇದ್ದಾರೆ. ಅಂಡ್ ದಟ್ಸ್ ಇಟ್ ಫಾರ್ ದ ಡೇ. ಹ್ಯಾವ್ ಎ ಬ್ಲೆಸ್ಡ್ ಡೇ. ಸಿ ಯು. ಬಾಯ್ ಬಾಯ್. ಫರ್ದರ್ ಅಪ್ಡೇಟ್ಸ್ ಎಲ್ಲ ಹೊಸೊಬ್ರಿಗೆ ಕೊಡ್ತೀನಿ. ತುಳಸಿ ಸರಸ್ವತಿ ಅವ್ರಿಗೆಲ್ಲ ಫರ್ದರ್ ಅಪ್ಡೇಟ್ಸ್ ಕೊಡ್ತೀನಿ. ಇನ್ ಬೆಳಗ್ಗೆ 5:30 ಸೆಷನ್ ಅವ್ರು ಬೆಳಗ್ಗೆ ಸಿಗೋಣ. ಬಾಯ್ ಬಾಯ್. ಥ್ಯಾಂಕ್ ಯು. ಬಾಯ್ ಬಾಯ್. ಹೋಗ್ಬನ್ನಿ ಅನಿತಾ, ಧೈರ್ಯ ಹೇಳಿ ಬನ್ನಿ ಅವ್ರಿಗೆ.
ಹಾ ಮೇಡಮ್ ಮೇಡಮ್ ಓಕೆ ಮೇಡಮ್ ಇದು Thank you, ಬೆಳಿಗ್ಗೆ thank you. 5:30ಗೆ ನನ್ಗೆ ಹಾ. ಆಗೋದಿಲ್ಲ ಮೇಡಮ್ ಸೆಷನ್ ಅದು ತಗೊಳೋದಕ್ಕೆ ಆಮೇಲೆ ಕ್ಲಾಸ್ ನೋಡಿ, ನೀವು ಮಾಡ್ತೀನಿ. ಇಂಟ್ರೊಡಕ್ಷನ್ ಸೆಷನ್ ಫಸ್ಟ್ ಅಟೆಂಡ್ ಮಾಡಿ, ತಿಳ್ಕೊಳ್ಳಿ. ಹಾ ತಿಳ್ಕೊಂಡು ಹಾ ಅದ್ ಹೆಂಗ್ ಸೆಟ್ ಮಾಡ್ಕೋಬೇಕು ಆಮೇಲೆ ಪ್ಲಾನ್ ಮಾಡೋಣ, ಯೋಚನೆ ಮಾಡ್ಬೇಡಿ ಆಯ್ತಾ. ಸರಿ ಆಯ್ತು. ಫಸ್ಟ್ 1 month ಸೆಷನ್ ನೀವು ರೆಡಿ ಇದ್ದೀರಾ, ಅದಕ್ಕೆ ಹಾ ಫಸ್ಟ್ ಯೋಚನೆ ಮಾಡಿ. ಆಮೇಲೆ ಅದ್ರಲ್ಲಿ ಸರಿ ಏನೇನ್ ನಡೆಯುತ್ತೆ ತಿಳ್ಕೊಂಡು ಪ್ರಾಕ್ಟೀಸ್ ಮಾಡೋದಕ್ಕೆ ಬೆಳಗ್ಗೆ ಆಗತ್ತಾ ಇಲ್ವಾ ಡಿಸೈಡ್ ಮಾಡಿ. ಓಕೆನಾ? ಸರಿ. Thank you. Thank you. ಥ್ಯಾಂಕ್ ಯು. ಬಾಯ್ ಬಾಯ್. Gratitude, ma'am. ಥ್ಯಾಂಕ್ ಯು. Gratitude. ಗ್ರಾಟಿಟ್ಯೂಡ್ ಥ್ಯಾಂಕ್ ಯು ಮ್ಯಾಮ್. ಗ್ರಾಟಿಟ್ಯೂಡ್.